ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 10ನೇ ತಾರೀಕು ಫೆಬ್ರವರಿ 2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ತ್ರಯೋದಶಿ, ಪುನರ್ವಸು ನಕ್ಷತ್ರ, ಪ್ರೀತಿಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ 9 ಗಂಟೆ 50 ನಿಮಿಷದವರೆಗೂ, ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 43 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 17 ನಿಮಿಷದಿಂದ ಸಂಜೆ 4 ಗಂಟೆ 3 ನಿಮಿಷದವರೆಗಿನ ಈ ಸಮಯದಲ್ಲಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಆಲೋಚನೆ ಸ್ವಲ್ಪ ಎಳೆದಾಟಗಳ ಕಡೆ ಎಳೆದು ಬಿಡುತ್ತೆ. ಜಾಗರೂಕತೆ ಅಂತಲೇ ಹೇಳ್ತಿದ್ದೇನೆ ಮಕ್ಕಳೇ. ಇರಲಿ, ಇವತ್ತಿನ ಸಂಸ್ಕಾರದ ಒಂದು ಪಾಠದೊಂದಿಗೆ ಮುಂದಕ್ಕೆ ಹೋಗೋಣ. ಅವಶ್ಯಕತೆ ಇರುವವರೆಗೂ ವೈರಿಗೂ ನಾವು ಇಷ್ಟ ಆಗ್ತೇವೆ. ಅದೇ ಅವಶ್ಯಕತೆ ಮುಗಿದು ಬಿಟ್ಟರೆ ನಮ್ಮವರಿಗೂ ಕೂಡ ನಾವು ತುಂಬ ಕಷ್ಟವಾಗಿ ಬಿಡ್ತೇವೆ, ನಷ್ಟವಾಗಿ ಬಿಡ್ತೇವೆ. ಬರೆದಿಟ್ಕೊಳ್ಳಿ ಮಕ್ಕಳೇ, ಇದು ನಾನು ಹೇಳಿದ್ದಲ್ಲ. ಕೃಷ್ಣರು ಪಾಂಡವರಿಗೆ ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಒಂದು ಕಾಲಘಟ್ಟದಲ್ಲಿ ಅಲ್ಲೊಂದು ನಡೆಯುತ್ತೆ. ಅವನೇನ್ ಮಾಡ್ದ? ಅವಶ್ಯಕತೆ ಇರುವವರೆಗಷ್ಟೇ. ಭೀಷ್ಮರ ಬಗ್ಗೆ ದುರ್ಯೋಧನ, ದ್ರೋಣರ ಬಗ್ಗೆ ದುರ್ಯೋಧನ ಆ ಮಾತನ್ನ ಬಳಸಿರೋದು. ಅವಶ್ಯಕತೆ ಇರುವವರೆಗಷ್ಟೇ. ಈ ಲೋಕದ ನಿಯಮವೇ ಹಾಗೆ ಮಕ್ಕಳೇ. ದ್ವಾಪರಾಯುಗದಲ್ಲಿ ಖುದ್ದು ನಡೆದಾಡುತ್ತಿದ್ದಂಥ ಭಗವಂತನಿದ್ದ ಕಾಲಘಟ್ಟದಲ್ಲಿಯೇ, ಅದು ಬಿಡಿ ತ್ರೇತಾಯುಗದಲ್ಲಿ ಕೈಕೈ ದಶರಥರು ಅವಶ್ಯಕತೆ ತನಗಿಷ್ಟದವರೆಗೂ ಇರುವವರೆಗೂ ಅವರಿಷ್ಟ. ನನ್ನ ಇಷ್ಟವಾದ ಲೆಕ್ಕಾಚಾರದ ಪ್ರಕಾರ ಪ್ರಪಂಚ ಇರೋದೇ ಹೀಗೆ ಮಕ್ಕಳೇ. ಪ್ರಪಂಚವಿರುವುದೇ ಹೀಗೆ ಬರೆದಿಟ್ಕೊಳ್ಳಿ. ನಿಮಗೆ ನೀವು ಅವರಿಗೆ ಅವಶ್ಯಕತೆ ಇದ್ರೆ ನೀವು ತುಂಬಾ ಇಷ್ಟ ಆಗ್ತೀರಿ. ವಾವ್, ನಮ್ಮವನ್ ಕಣೋ, ನಮ್ ಗೆಳೆಯ ಕಣೋ, ನಮ್ ಗುರುಜಿ ಕಣೋ, ನನ್ನ ಹೆಂಡತಿ ಕಣೋ. ಹೌದು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಆಫೀಸು, ನನ್ನ ಬಾಸು, ನನ್ನ ವರ್ಕರು. ಅವಶ್ಯಕತೆ ಮುಗೀತು ಅಂತ ಇಟ್ಕೊಳ್ಳಿ, ನಮ್ಮವ್ರಿಗೆ ಕಷ್ಟ ಆಗ್ಬಿಡ್ತೇವೆ. ಏನಿಲ್ಲ, ತುಂಬಾ ಇದು ಪರಮಾರ್ಥಿಕ ಸತ್ಯ. ಅವನ್ ಬೆಣ್ಣೆಕಾಳ ಖುದ್ದು ಪಾಂಡವರು ಮಾತಾಡೋದು ನೆನ್ಪಿಟ್ಕೊಳ್ಳಿ. ಭೀಮಾರ್ಜುನರು ಕೃಷ್ಣರ ಬಗ್ಗೆ ಸಹಾಯ ತಗೊಳ್ಳೋವರೆಗೂ, ಕೊಡೋವರೆಗೂ, ಬರೋವರೆಗೂ ಏನೂ ಬೇಡ, ನಮ್ ಕಾವೇರಿ ನೀರು ತಗೊಳ್ಳಿ, ಅವಶ್ಯಕತೆ ಇರೋವರೆಗೂ ನಾವು ಬಿಡೋವರೆಗೂ ನಾವು ಇಷ್ಟ. ನಮಗೇ ನೀರಿಲ್ಲ, ನಮ್ಮದು ಬೆಳೆದಿದೆ, ಮೊದಲಿಂದಲೂ ಕೊಡ್ತಿದ್ದೇವೆ. ತಗ್ಗು ಪ್ರದೇಶ ನೀರು ಕಟ್ಟಿ ಹಾಕೋ ಆಗಿಲ್ಲ. ಮೊದಲಿಂದಲೂ ಅದು ವೈದಿಕ ಕಾಲದಿಂದಲೂ ಅದೊಂದು ನಿಯಮ ಇದೆ. ಹರಿವು ಹೋಗುವ ನೀರಿಗೆ ಕಟ್ಟೆ ಕಟ್ಟಬಾರದು ಅನ್ನೋದಿದೆ ಮಕ್ಕಳೇ. ನಾವು ಮಾತಾಡ್ತೇವೆ ನಿಜವೇ, ಬಟ್ ವೈದಿಕ ಕಾಲದಿಂದಲೂ ಅದನ್ನ ನಂಬ್ಕೊಂಡು ನಾವು ಬದುಕಿದೀವಪ್ಪ. ನೀವು ಅವತ್ತೇ ಬಿಡಬಾರ್ದಿತ್ತು ನಮ್ಮ ಕಡೆ. ಇವತ್ತು ಚೈನಾ ಮಾಡ್ತಿರೋದು ಅದೇ. ಬ್ರಹ್ಮಪುತ್ರ ನದಿಗೆ ದೊಡ್ಡದಾಗಿ ಬ್ರಿಡ್ಜ್ ಕಟ್ಟಿ ಏನೋ ಮಾಡ್ತಿದ್ದಾನ ಅವ್ನು, ಸಿಕ್ಕಾಬಟ್ಟೆ ಖಂಡಾಂತರವಾಗಿ ಒಂದು ದೊಡ್ಡದಾದಂಥ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾನೆ. ಅಂತಿಂಥದ್ದಲ್ಲ ಅದು.
ಅದು ಎಂತ ಅನಾಹುತಕ್ಕೆ ತಂದಿಡುತ್ತೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಶಾಪ ಮಕ್ಕಳೇ. ಹೌದು, ನಮ್ಮ ಕಡೆ 16 ಲಕ್ಷ ಜನ ಬ್ರಹ್ಮಪುತ್ರ ನದಿಯನ್ನ ಕಣ್ಣೀರ ನದಿ ಅಂತಾರೆ. ಅಸ್ಸಾಮು, ಅರುಣಾಚಲ ಪ್ರದೇಶ ಮುಳುಗೋ ಅಷ್ಟು ನೀರು, ಅಷ್ಟು ಬರುತ್ತೆ ಫ್ಲಡ್, ಪ್ರತಿ ವರ್ಷ ಬರುತ್ತೆ. ನಾವೇನೋ ಮಾಡ್ಕೋತೀವಿ, ನಮ್ಮ ಜೀವನ ಹೋಗಿದೆ, ಬದುಕು ಹೋಗಿದೆ. ನೀನು ಡ್ಯಾಮ್ ಕಟ್ಟೋ ಆಗಿಲ್ಲ, ನೀನ್ ನೀರು ಶೇಖರಣೆ ಮಾಡೋ ಆಗಿಲ್ಲ. ಸಣ್ಣ ಪುಟ್ಟ ತೂಬುಗಳು, ಇನ್ನೊಂದು KRS, ಈ ತರ ಕುಡಿಯೋ ನೀರಿಗೆ, ಈ 2ನೇ ಬೆಳೆಗೆ ಈ ತರದ್ ಕಟ್ಕೋಬೋದೇ ವಿನಃ ಪೂರ್ತಿಯಾಗಿ ಕಟ್ಟಿಟ್ಕೋತಾನೆ ಇದು ಧರ್ಮವೂ ಒಪ್ಪಲ್ಲ, ನ್ಯಾಯವೂ ಒಪ್ಪಲ್ಲ. ಅದಿದೆ, ಗಮನಿಸಿ ನೋಡಿ. ಬಳಸ್ತಿದಾರಲ್ವಾ? ನಾವು ಕೊಡೋವರೆಗಷ್ಟೇ ಅವ್ರಿಗೆ, ಎಲ್ಲರಿಗೂ ಅದು ಎಲ್ಲಾ ಕಾಲಘಟ್ಟಕ್ಕೂ ಇದು ಅಪ್ಲೈ ಆಗುತ್ತೆ. ಒಂದು ತಂದೆಯಾಗಿ ಮಕ್ಕಳಿಗೆ ಕೊಡ್ತಾ ಇದ್ರೆ, ನಮ್ಮಪ್ಪ ನಾನು ಬಂದಾಗ ನಗುಮುಖದಿಂದ ನಗುತ್ತಿದ್ರೇನೆ ನನ್ನ ಹೆಂಡತಿ. ನಾನು ಕೇಳಿದ ಊಟ, ಆ ಊಟ ಕೊಟ್ರೇನೆ ನನ್ನ ಹೆಂಡತಿ. ಆ ತಾಯಿ ಜೀವ ಒಂದು ಮನೆ ಕೆಲಸ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಒಂದು ತಾಯಿ ಜೀವ. ಒಂದು ಇವತ್ತು ಯುಗಮಾನಗಳಿಂದಲೂ ಆಕೆಗೆ ಗೊತ್ತಿಲ್ಲದೆ ಆ ಜೀನ್ಸ್ ಅಲ್ಲಿ ಪ್ರತಿರೋಧ 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 ನಡೆದು 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 ಈಗ ಸಮಾನ ಕೇಳ್ತಿದಾರಲ್ವಾ, ಅದು ತಪ್ಪೇ ಅಲ್ಲ ಅನ್ಸುತ್ತೆ. ಅಂಥದ್ದೊಂದು ದುರ್ಬಳಕೆ ಆಗಿದೆ ಮಕ್ಕಳೇ. ಕೊಡುವವರೆಗೆ ಎಷ್ಟು ಬೇಕಾದ್ರೂ, ನೀವೇನು ಬೇಡ, ಒಂದು ಡೇ ಕೇರ್ ಸೆಂಟರ್ಗೆ ಇಲ್ಲ ಯಾರನ್ನಾದ್ರೂ ಮನೇಲೆ ಕೇರ್ ಮಾಡ್ಲಿಕ್ಕೆ, ವಯಸ್ಸಾದವ್ರಿಗೆ ಕೇರ್ ಮಾಡ್ಲಿಕ್ಕೆ ಇಟ್ಟು ನೋಡಿ. ಒಂದು ದಿನಕ್ಕೆ 2,000-3,000 ರೂಪಾಯಿ ಕೊಡ್ಬೇಕು ಮಕ್ಕಳೇ. ಅವ್ರ ಊಟ ತಿಂಡಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಕೊಡ್ಬೇಕು. ನನ್ನ ಗುರುಗಳ ಮನೆಯಲ್ಲಿ ಒಬ್ರಿಗೆ ಹಿರಿಯರಿಗೆ ಓಡಾಡ್ಲಿಕ್ಕೆ ಆಗೋಲ್ಲ, ವೀಲ್ ಚೇರಲ್ಲಿ ಕೂತ್ಬಿಟ್ಟಿದ್ದಾರೆ. ತುಂಬಾ ತಿಳಿದವರು, ಆತ್ಮೀಯರು, ತುಂಬಾ ದೊಡ್ಡ ಜೀವ, ಸಾವಿರಾರು ಮಂದಿಗೆ ಅನ್ನ ಹಾಕಿದ ದಣಿ ಅದು. ಇವತ್ತು ಅವ್ರ ಮನೆಯಲ್ಲಿ ಆಗ್ತಿಲ್ಲ ಅಂತ ಒಂದು ಡೇ ಕೇರ್ ಪರ್ಸನ್ ಫುಲ್ ಟೈಮ್ ಇಟ್ಬಿಟ್ಟಿದ್ದಾರೆ. ಒಂದು ದಿನಕ್ಕೆ ಅವನಿಗೆ 3 ಹೊತ್ತು ಊಟ, ಸ್ನಾನ, ಉಳ್ಕೊಳ್ಳೋಕೆ ರೂಮು ಎಲ್ಲ ಕೊಟ್ಟು 2,500 ರೂಪಾಯಿ ಒಂದು ದಿನಕ್ಕೆ. ನಮ್ಮ ವಯಸ್ಸಾದ ತಂದೆ ತಾಯಿಯನ್ನ ಸೇವೆ ಮಾಡ್ತಿರೋ ನಮ್ಮ ಪತ್ನಿಗೆ ನಾವು ಒಂದ್ ದಿನಕ್ಕೆ 200 ರೂಪಾಯಿ ಕೊಟ್ಟಿದ್ದೀವಿ ಖರ್ಚಿಗೆ. ಕರೆಕ್ಟಾಗಿ ಹೇಳಿ. ನನ್ನ ತಂದೆಗೆ ಇನ್ಸುಲಿನ್ ಹಾಕ್ಬೇಕು, ನಮ್ಮ ಅಮ್ಮನಿಗೆ ಮಲಗಿದ ಜಾಗದಲ್ಲೇ ಎಲ್ಲ. ಯೋಚನೆ ಮಾಡಿ ನೋಡಿ. ಕೇಳಿದ ತಕ್ಷಣ ತಿಂಡಿಗಳು, ಊಟಗಳು, ಪಾತ್ರೆ ತೊಳಿ, ಕಿಚನ್ ತೊಳಿ, ಬಟ್ಟೆ ಒಗಿ, ಮನೆ ಒರ್ಸು, ಒಂದ ಎಡ ಬೆನ್ನುಜ್ಜು, ಕಾಲೊತ್ತು, ಕೈಯೊತ್ತು. ಹೌದು ಮಕ್ಕಳೇ, ಲೋ ನಾವು ಕಟುಕರಾಗ್ಬಿಟ್ವಿ ನಮ್ಮ ಮನೆ ಮಗಳನ್ನ ಬಳಸ್ಕೊಂಡು. ಕೊಡೋವರೆಗೆ ನೀನೇನ್ ನಿಮ್ಮ ಅಪ್ಪನ ಮನೆಯಿಂದ ತಂದೀಯ, ನಿಮ್ಮ ಅಮ್ಮನ ಮನೆಯಿಂದ ತಂದೆಯ, ಹೋಗ್. ಇದಾರೆಪ್ಪ ಪಾಷಾಂಡ ಹೃದಯದ ವ್ಯಕ್ತಿಗಳಿದ್ದಾರಪ್ಪ, ಕೇಳ್ತಿದ್ರೆ ಗುಂಡೆ ಹೊಡೆಯುತ್ತಪ್ಪ. ಪರವಾಗಿಲ್ಲ, ಅವ್ರ ಸೇವೆಗೆ ಒಂದು ಥ್ಯಾಂಕ್ ಯು ಹೇಳೋದಕ್ಕಂತೂ ಇಲ್ಲ, ಬೇಡ. ಒಳ್ಳೇದ್ ಮಾಡ್ಲಿಲ್ಲ, ಕೆಟ್ಟದ್ ಯಾಕೆ ಮಾತಾಡ್ಬೇಕು? ಊಟ, ಆ ಊಟ ಯೋಚನೆ ಮಾಡಿ ನೋಡಿ. ಒಂದು ಹೋಟ್ಲಿಗೆ ಹೋದ್ರೆ ಒಂದು ಊಟ, ನೀವು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಮಕ್ಕಳೇ, ಮಿನಿಮಮ್ 200-500 ರೂಪಾಯಿ ಟಿಪ್ಸ್ ಇಡಬೇಕು. ನೆನಪಿಟ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ದೊಡ್ಡ ನಾನೊಂದು ಹೋಟೆಲ್ಗೆ ಹೋಗ್ತಾನೆ, ಅವಾಗಲಾದ್ರೂ ಒಂದು ತುಂಬಾ ಮನೆ ಮೆಸ್ ತರ ಮಾಡ್ತಾರೆ. ಮನೆಯವ್ರ ಜೊತೆಲಿ ಹೋದಾಗ ನನಗೆ ಗೊತ್ತಿಲ್ಲದೆ ಒಂದಿನ ನೋಡ್ತೇನೆ ಸ್ಲಿಪ್ ಅಲ್ಲೊಂದು ಹಾಕಿದ್ದಾರೆ, ಸರ್ವಿಸ್ ಚಾರ್ಜಸ್ ಅಂತ. ನಾನು ಶಾಕು. ಆ 600 ರೂಪಾಯಿ ಬಿಲ್ಲಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 30-40 ರೂಪಾಯಿ ಸರ್ವಿಸ್ ಚಾರ್ಜ್. ಇದೇನಿದು, ಇದೇನೋ ಇದು ಅಂದೆ. ಗೊತ್ತಿಲ್ಲ. ಸೀದಾ ಅವನ್ನ ಕೇಳಿದೆ, ರೌಂಡ್ ಅಪ್ ಮಾಡಿ ವಾಪಸ್ ಕೊಡ್ತಾನೆ ದುಡ್ಡು. ನಾನು ಕೇಳಿದೆ, ಇದು ಹೆಂಗ್ ಕಲೆಕ್ಟ್ ಮಾಡ್ತಿದ್ಯಾ ಅಂತ. ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಕೊಡ್ಬೋದು ಸರ್, ನೀವು ಕೇಳಿದ್ರೆ ವಾಪಸ್ ಕೊಟ್ಟಿದ್ದೀವಲ್ವಾ ಅಂತ. ನಿತ್ಯ ಅಲ್ಲೊಂದು 1000 ಜನ ಬಂದು ಊಟ ಮಾಡ್ತಾರೆ. ಒಬ್ಬೊಬ್ರ ಹತ್ರ 30 ರೂಪಾಯಿ ಅಂದ್ರೆ 30,000 ಅಂದ್ರೆ ತಿಂಗಳಿಗೆ 9 ಲಕ್ಷ. ಆ ತರ ಎಷ್ಟು ಹೋಟೆಲ್ಗಳು, ಎಷ್ಟು ಜನರ ಹತ್ರ ಗೊತ್ತೋ ಗೊತ್ತಿಲ್ಲದೆಯೋ, ಗೊತ್ತಿದ್ದು ಕೊಡ್ತೇವೆ, ಟಿಪ್ಸ್ ಕೊಡಲ್ಲ ಗೊತ್ತಿದೆ, ಈ ರೀತಿ ತಗೊಂಡು ಅವ್ರಿಗೆ ಹಂಚುವಂಥದ್ದು ಮಾಡ್ತಿರ್ತಾರೆ. ಇರ್ಲಿ,
ಒಂದು ಸಾಮಾನ್ಯ ಹೋಟ್ಲಿಗೆ ಹೋದ್ರೆ ಒಂದು ಬಿಲ್ ಮಾಡಿದ್ರೆ ಒಂದು 30 ರೂಪಾಯಿ ಸರ್ವಿಸ್ ಚಾರ್ಜ್, 30ರಿಂದ 50 ರೂಪಾಯಿ ಕೊಡ್ಬೇಕು ನಾವು. ಸರ್ವಿಸ್ ಕೊಟ್ಟು ಅವ್ನು ತಟ್ಟೆ ಎತ್ತಿದ್ದಾನೆ, ಇಲ್ಲಿ ನಮ್ಮ ಮುಂದ್ಗಡೆ ಎಂಜಲ್ ತಟ್ಟೆ ಎತ್ತಿದ್ದಾನೆ, ಎಂಜಲ್ ತಟ್ಟೆ, ಲೋಟ ಎತ್ತಿದ್ದಾನೆ. ಪಾಪ ಅವನ್ ಕೊಡ್ಬೇಕು. ನಮ್ಮ ಮನೆಯಲ್ಲಿರೋ ತಾಯಿ ಜೀವಕ್ಕೆ ಯೋಚನೆ ಮಾಡಿ ನೋಡಿ. ಯಾರೇ ಪಾಷಾಂಡ ಹೃದಯದವ್ರು, ಏನಿರೋದೇ ಮಾಡೋಕೆ, ಮಲ್ಗು ಅಂದ್ರೆ ಮಲ್ಗು, ಎತ್ಕೊಡು ಅಂದ್ರೆ ಎತ್ಕೊಡು. ಇದು ಎಲ್ಲಾ ಕಡೆ ಅಪ್ಲೈ ಆಗುತ್ತೆ. ಎಲ್ಲಾ ಕಡೆ ಸಂಸ್ಥೆಗಳಲ್ಲೂ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿಸ್ಕೋತಾರೆ. ಬೋನಸ್ ಅವರ ಹಕ್ಕು, ಇನ್ಸೆಂಟಿವ್ ಅವರ ಹಕ್ಕು ಕೊಡ್ಬೇಕು ಮಕ್ಕಳೇ. ಅವನು ಇನ್ನು ಯಾರನ್ನ ನಂಬ್ಕೊಂಡಿದ್ದಾನೆ? ತಂದೆ ಸ್ಥಾನದಲ್ಲಿ ನಾವಿದ್ದೀವಿ. ವರ್ಷ ಪೂರ್ತಿ ದುಡಿದಿದ್ದಾರೆ. ಒಂದು ದೀಪಾವಳಿಗೋ, ಒಂದು ಯುಗಾದಿಗೋ, ಒಂದು ಸಂಕ್ರಾಂತಿಗೋ, ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೋ ಕೊಡ್ಬೇಕು ಮಕ್ಕಳೇ, ಕೊಡಬೇಕು. ಇಟ್ಸ್ ಎ ಸರ್ವಿಸ್. ನಮಗೋಸ್ಕರ ಪ್ರೀತಿಸ್ತಾ, ನಿಲ್ತಾ, ಒಂದು ಕಾಫಿ ತಂದು ಕೊಡ್ತಾ, ಒಂದು ಗೇಟ್ ತೆರೀತಾ, ಒಂದು ಡ್ರೈವರ್ ಇರ್ಬೋದು, ಒಂದು ಹೌಸ್ ಕೀಪಿಂಗ್ ಇರ್ಬೋದು, ವಾಟ್ ಎವರ್. ಇಲ್ಲ, ಆ ಮಾತಿಲ್ಲ. ಬರೀ ತಗೊಳ್ಳೋದಷ್ಟೇ, ಬರೀ ತೆಗೆದುಕೊಳ್ಳುವುದಷ್ಟೇ ಇದ್ದಾರೆ. ಬರೀ ತೆಗೆದುಕೊಳ್ಳುವುದು ಇವತ್ತಾಗಿರೋದು ಅದೇ ಪ್ರತಿರೋಧ. ಅದಕ್ಕಿದ್ದನ್ನ ಈ ಮಾತನ್ನ ಹೇಳ್ತಿರೋದು. ಕೃಷ್ಣರಿಗೆ ಬಿಡ್ಲಿಲ್ಲ. ಸಹಾಯ ತಗೊಳ್ಳೋವರೆಗೂ ತಗೊಂಡ್ರು. ಅವಶ್ಯಕತೆ ಇದ್ರೆ ಮಾತ್ರನೇ ವೈರಿಗೂ ಇಷ್ಟವಾಗ್ತೀವಿ. ಬರ್ತನ ಹುಡುಕೊಂಡ್ರು. ಅಲ್ಲೊಂದು ಲೆಕ್ಕಾಚಾರ, ಅಲ್ಲೊಂದು ಸಹಾನುಭೂತಿ, ಏನೇನೋ ಹೇಳ್ತಾನೆ. ಅವನಿಗೆ ಇಷ್ಟ, ನಾವು ನಮ್ಮವನ್ ಕಣೋ, ಪರವಾಗಿಲ್ಲ ಕಣೋ. ಅದೇ ಅವಶ್ಯಕತೆ ಇಲ್ಲ ಇಟ್ಕೊಳ್ಳಿ. ನಮ್ಮವ್ರಿಗೂ ಇಷ್ಟ ಇಲ್ಲ, ನನ್ನ ಹೆಂಡತಿಗೂ ನಾನು ಇಷ್ಟ ಇಲ್ಲ, ನನ್ನ ಗಂಡನಿಗೂ ಇಷ್ಟ ಇಲ್ಲ, ಅಪ್ಪನಿಗೂ ಇಷ್ಟ ಇಲ್ಲ. ಏನ್ ಫೀಸ್ ಕೊಟ್ಟ ಅವನು? ಏನೋ ದೋಸ್ತ ಅವನು ಸಾಲ ಮಾಡ್ಬಿಟ್ಟು ಒಂದು ಬಿಸ್ನೆಸ್ಗೆ ಒಂದು ದುಡ್ಡು ಹಾಕೊಡಕ್ ಯೋಗ್ಯತೆ ಇಲ್ಲ ಅವನಿಗೆ. ಮಕ್ಕಳು ಪಾಪ ಒಂದು ಎಜುಕೇಶನ್ ಲೋನ್ ಅಂತಾರೆ. ಏನಕ್ಕಂತ ಲೋನ್ ತಗೊಂಡು ಎಜುಕೇಶನ್ ಮಾಡ್ಬೇಕಪ್ಪ? ನಿಮ್ಮಲ್ಲಿ ಅರ್ಹತೆ ಇದ್ರೆ ಯು ವಿಲ್ ಕ್ರ್ಯಾಕ್ ಇಟ್. ಕ್ಯಾಟು, CET, ನೀಟು, G2 ಎಲ್ಲ ಕ್ರ್ಯಾಕ್ ಮಾಡ್ಕೊಳ್ಳಿ. ಯಾಕೆ ಅಪ್ಪ ಅಮ್ಮನ ಮೇಲೆ ಹಾಕ್ತಿರಿ ಭಾರ? ನಿಮ್ಗೆ ತಾಕತ್ತಿದ್ರೆ ಬೆಳಿಗ್ಗೆ ಪೇಪರ್ ಹಾಕಿ, ಹಾಲು ಹಾಕಿ ಹೋಗಿ ಸ್ವಿಗ್ಗಿಗೆ. ಬೆಳಿಗ್ಗೆ 5 o'clockಗೂ ಇದೆ, ರಾತ್ರಿ 10 ಗಂಟೆವರೆಗೂ ಸರ್ವಿಸ್, 11 ಗಂಟೆವರೆಗೂ ಇದೆ. ದುಡಿತೇನೆ ಅಂದ್ರೆ 1000 ರೂಪಾಯಿ ಆರಾಮ್ಸೆ ಮಾಡ್ಕೊಳ್ಳಿ. ನಾನು ಹೇಳಿದಾನಲ್ವಾ, ಝೊಮ್ಯಾಟೊನೋ ಸ್ವಿಗ್ಗಿ ತಿಂಗಳಿಗೆ ಆವ್ರೇಜ್ಲಿ 28,000 ರೂಪಾಯಿ ಸಂಬಳ ದುಡಿತಿದ್ದಾರೆ ನಮ್ಮ ಡೆಲಿವರಿ ಪಾರ್ಟ್ನರ್ಸ್. ಹೆಲ್ತ್ ಇನ್ಶೂರೆನ್ಸ್ ಇದೆ, ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, ಏನೇನೋ ಹೇಳಿದಾನೆ. ಡೆಲಿವರಿ ಪಾರ್ಟ್ನರ್ಸ್ ಹೋಗಿ ಒಂದು 4 ಅವರ್, ಬೆಳಿಗ್ಗೆ 2 ಅವರ್, ಸಂಜೆ 2 ಅವರ್ ದುಡಿತಾನೆ ಅಂದ್ರೆ 1000 ರೂಪಾಯಿ ಕಣ್ಣು ಮುಚ್ಕೊಂಡು ದುಡಿಬಹುದು. ಬೇಡ, 500 ರೂಪಾಯಿ ದುಡ್ಕೋಬಹುದು. ಕಟ್ಕೊಳ್ಳಿ ಫೀಸು. ಎಲ್ಲ ಓದಿ, ಗೌರ್ಮೆಂಟ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿ. ಗೌರ್ಮೆಂಟ್ ಕಾಲೇಜ್ಗಳಿಲ್ವಾ, ಸ್ಕೂಲ್ಗಳಿಲ್ವಾ? ಆ ಥರ ಸಾಲ ಎತ್ಬಿಟ್ಟೆ ಓದಬೇಕಾ? ತಂದೆ ತಾಯಿ ಮೇಲೆ ನೆತ್ತಿ ಮೇಲೆ ಸುರಿಬೇಕಾ? ನೀವು ಮೊದಲಿಂದಲೂ ಓದ್ಕೊಂಡು ರ್ಯಾಂಕ್ ಬಂದಿದ್ದಂದ್ರೆ ಅವರು ಒಂದು ರಿಸ್ಕ್ ತಗೋತಾರೆ. ಯಾವ ಹುತ್ತದಲ್ಲಿ ಯಾವ ಅವಪ್ಪ? ವಯಸ್ಸಾದ ಕಾಲದಲ್ಲಿ ಈಗಲೇ ಪ್ರತಿ ಮನೆ ನೀವು ನೋಡಿ, ನೀವೊಂದು ರಿಂಗ್ ರೋಡಲ್ಲಿ ಬನ್ನಿ, ಎಷ್ಟು ಆಸ್ಪತ್ರೆಗಳಿದೆ ನೋಡಿ. ಬರೀ ಆಸ್ಪತ್ರೆಗಳ ಮಯ. ಇಲ್ಲಿ ನೋಡ್ಬೇಕು, ನಮಸ್ಕಾರ ಹೆಣ್ಣೂರು ಅಂತ ಒಂದು ದೊಡ್ಡ ಆಸ್ಪತ್ರೆ, ಒಂದು ಕಡಿಮೆ ಅಂದ್ರೂ 1000 ಸೀಟರ್ ಆಸ್ಪತ್ರೆ ಓಪನ್ ಆಗ್ತಿದೆ. 1,000 ಕೋಟಿ ಖರ್ಚು ಮಾಡಿ ಕಟ್ತಿದ್ದಾನೆ. ಅವನು ಒಂದೇ ವರ್ಷದಲ್ಲಿ ಎತ್ತುತ್ತಾನೆ. ಬರೀ ಅನಾರೋಗ್ಯಗಳೇ ನಮಗೆ ಇವತ್ತು, ದೈಹಿಕವಾಗಿಯೂ ಮಾನಸಿಕವಾಗಿಯೂ. ನಿಜವಾಗ್ಲೂ ನಿಮ್ಮನ್ ಸಾಕಾಗಲ್ಲ. ಅದ್ರ 10 ಪಟ್ಟದ ಆಸ್ಪತ್ರೆ ಕಟ್ಟಬೇಕು, ಮಾನಸಿಕ ನರರೋಗ ತಜ್ಞ ಕೇಂದ್ರ ಅಂತ ಹೇಳ್ಬಿಟ್ಟು ಪ್ರತಿ ಜಿಲ್ಲೆಲೂ ದೊಡ್ಡದು ಕಟ್ಟಬೇಕು ಇವತ್ತು. ಸೈಕಾಲಜಿಸ್ಟ್ಗಳಿಂದ ಹಿಡಿದು, ಇನ್ನೊಂದು ಫಿಸಿಯೋಥೆರಪಿಸ್ಟ್ಗಳಿಂದ ಹಿಡಿದು, ನ್ಯಾಚುರೋಥೆರಪಿಸ್ಟ್ಗಳಿಂದ ಹಿಡಿದು, ಡಯಟ್ ಸ್ಪೆಷಲಿಸ್ಟ್ಗಳಿಂದ ಹಿಡಿದು, ಇವತ್ತು ಹಿರಿಯರ್ಗೆ ಹಂಗ ಆಗ್ಬಿಟ್ಟಿದೆ. 30ಕ್ಕೆ ನೋಡಿ, ಮೊನ್ನೆ ಒಬ್ಬ ಪಾಪ ಗಿರಿ ಅಂತ ಹೇಳ್ಬಿಟ್ಟು ಆಕ್ಟರ್ ದಿನೇಶ್ ಅವರ ಮಗ. ದಿನೇಶ್ ಅಂದ್ರೆ ನಾವು ಖಳನಾಯಕ, ಹಾಸ್ಯ ನಟ. ಬರೀ 52-55ನೇ ವಯಸ್ಸಿಗೆಲ್ಲ ಹೋಗ್ಬಿಟ್ರು ಮಗ. 45-46 ವರ್ಷ ಸಂಕಟ ಆಗುತ್ತೆ. ಕಟುಕರ ಸಮಾಜ ಇದು, ನೆನಪಿಟ್ಟುಕೊಳ್ಳಿ.
ಅವಶ್ಯಕತೆ ಇದ್ದರೆ ವೈರಿಗೂ ಇಷ್ಟವಾಗ್ತೀವಿ. ಮನೇಲೇ ಕುಸಿದು ಹೃದಯಾಘಾತ. ಹಾಗೇ ಯೋಚನೆ ಮಾಡ್ತಾ ಕೂತ್ಕೊಂಡೆ, ಯಾರು ಹೋಗಿದ್ದಾರೆ, ಯಾರು ನಿಂತಿದ್ದಾರೆ, ಯಾರು ಪಕ್ಕದಲ್ಲಿ ಅಂತ. ಇಲ್ಲ, ಅದಕ್ಕೆ ಅಂತ ಇವರೆಲ್ಲ ಸೇರಿ ಒಂದು ಫಂಡ್ ಮಾಡಿಬಿಟ್ಟಿದ್ದಿದ್ರೆ, ಕಲಾವಿದರಿಗೆ ಅಂತ ಒಂದು 500 ಕೋಟಿ ಫಂಡ್ ಮಾಡಿ ಅದಕ್ಕೆ ಅಂತ ಒಂದು ಆಸ್ಪತ್ರೆ ಟೈಅಪ್ ಮೆಡಿಕಲ್ ಕಾರ್ಡು ಅಂತ ಮಾಡಿಬಿಟ್ಟಿದ್ದಿದ್ರೆ, ಅವರಿಗೆ ಅಂತ ಒಂದು ಮಾಸಾಶನ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಗೊಂದು 5,000 to 10,000 ರೂಪಾಯಿ ಬರೋ ಹಾಗೆ ಮಾಡಿಬಿಟ್ಟಿದ್ರೆ, ಎಷ್ಟೋ ಕಲಾವಿದರಿದ್ದಾರೆ ಈ ಥರ. ಅವ್ರಿಗೆ ಕಲೆ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಹೋಗಿ ಗುರುಗಳೇ ಇದೆಲ್ಲ ಹೇಳ್ಬೇಡಿ ಕತೆ. ಅವಶ್ಯಕತೆ ಇದ್ದರೆ ವೈರಿಗೂ ಇಷ್ಟವಾಗ್ತೀವಿ. ಆಮೇಲೆ ತಿರು ಕೂಡ ನೋಡಲ್ಲ. ಯಾರ ಹುಡುಗ ಗಿರಿ, ದಿನೇಶ್ ಅನ್ನೋ ಆಕ್ಟರ್ ಮಗ, ಯಾರ್ರೀ ಅದು ದಿನೇಶ್? ನಾನೇ ಕೇಳಿದೆ, ಒಂದು 10 ಜನರ ಹತ್ರ ಕೇಳಿದೆ, ಯಾರಿಗೂ ನೆನಪಿಲ್ಲ ಮಕ್ಕಳೇ. ಈ ಓಡುತ್ತಿರುವ ವೇಗದಲ್ಲಿ ಯಾರಿಗೂ ನಿಮ್ಮ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ರೆ ಮಾತ್ರ ನೀವು ವೈರಿಗೂ ಇಷ್ಟ ಆಗೋದು. ಇಲ್ಲ ಅಂದ್ರೆ ನಮ್ಮವರೇ ನೋಡಲ್ಲ. ಇಲ್ಲ, ನೋಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ಕಾಲನ ನಿಯಮ. ಸೊ ಮೊದಲು ನಿಮ್ಮನ್ನ ನೀವು ಭದ್ರಪಡಿಸ್ಕೊಳ್ಳಿ. ಅ ಬಿಟ್ ಆಫ್ ಸೇಫ್ಟಿ, ಬಿಟ್ ಆಫ್ ಕಾನ್ಫಿಡೆನ್ಸ್. ಸ್ವಲ್ಪ ದುಡ್ಡು, ಹೇಗೋ ಸರ್ಕಾರ 12 ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ದಾರೆ ಮಕ್ಕಳೇ. ಇಟ್ಸ್ ಅ ವೆರಿ ಬಿಗ್ ಬೋನಸ್ ಫಾರ್ ದ ಮಿಡಲ್ ಕ್ಲಾಸ್. ನನ್ನ ಮಾತು ಕೇಳಿ, ತಿಂಗಳಿಗೆ ಒಂದು 7,000 to 10,000 ರೂಪಾಯಿ ಉಳಿತಾಯ ಮಾಡುವಂಥ ಯೋಗ ಅದು. ಬೇಡ 5,000 ಅನ್ಕೊಳ್ಳಿ, ಒಂದು ಪುಟ್ಟ ಸೇವಿಂಗ್ಸ್ ಅನ್ನತಕ್ಕಂಥದ್ದು ಮಾಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸೇವಿಂಗ್ಸ್ ಅಂತ ಹೇಳಿದ ತಕ್ಷಣ ತುಂಬ ಜನ ಗುರುಗಳು ಹೇಳಿದ್ರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ. ರೈಟ್, ಗೋಲ್ಡ್ ETF ಬಾಂಡ್ ತಗೊಳ್ಳಿ. ಹೋಗ್ಬಿಟ್ಟು ಗೋಲ್ಡ್ ತಗೋತೀನಿ ಅಂತ ಗೋಲ್ಡ್ ಚಿಟ್ಟ ಹಾಕಿದ್ರಿ ಅಂದ್ರೆ ಮುಳುಗ್ತೀರಿ. ಸ್ಟ್ರೈಟ್ ಅವೇ ನೀವು 5,000 ರೂಪಾಯಿ ಪ್ರತಿ ತಿಂಗಳು ಕಂತು ಕಟ್ತೀರಲ್ವಾ, ಬರೆದಿಟ್ಕೊಳ್ಳಿ. 1,000 ರೂಪಾಯಿ ನಿಮ್ಮ ಕೈಯಿಂದ ಹೋಯ್ತು, ನೀವು 4,000 ರೂಪಾಯಿ ಕೊಟ್ಟಿರೋದು 1,000 ರೂಪಾಯಿ ತಿಂದುಬಿಟ್ರು ಪ್ರತಿ ತಿಂಗಳು ಅವರು. ಹೇಗೆ ಗೊತ್ತಾ? ನಾಳೆ ನೀವು ತೆಗೆದುಕೊಳ್ಳುವ ಬಂಗಾರಕ್ಕೆ 1 ತಿಂಗಳು ಬಂಗಾರ ಹಾಕ್ಕೊಡ್ತೀವಿ ಅಂತಾರಲ್ವಾ, ನೀವು ಆರ್ನಮೆಂಟ್ ತಗೋತೀರಿ ಅಂದ್ರೆ 20 to 25% ಗೋವಿಂದ. ಅದೆಷ್ಟು ಜನ ಬಂಗಾರದ ಅಂಗಡಿಯವರು ನನ್ನ ಮೇಲೆ ಯುದ್ಧ ಸಾರ್ತಾರೋ, ಬೇಜಾರು ಮಾಡ್ಕೋತಾರೋ, ಟಾಟಾ ಸಮೇತ ತಗೋತಿದ್ದಾರೆ. ನೀವು ಸ್ಟ್ರೈಟ್ ಗೋಲ್ಡ್ ತಗೋತೇನೆ, ಗೋಲ್ಡ್ ಅಂಗಡಿಯಲ್ಲಿ ಈ ತರ ಸ್ಕೀಮ್ಸ್ ಹಾಕಿ ಅನ್ನುವುದಾದರೆ ನಿಮ್ಮ ಕೈಗೆ ಬರೋದು 4,000 ರೂಪಾಯಿಂದ ಐಟಮ್ಮೆ. 5,000 ರೂಪಾಯಿ ಕಟ್ಟಿ ಆಯ್ತು, 11 ತಿಂಗಳು ಕಟ್ತೀರಿ, 55,000 ಕಟ್ತೀರಿ. 55,000ದಲ್ಲಿ ಪ್ರತಿ ತಿಂಗಳು 1,1,000 ಅಂದ್ರೆ 11,000 ಹೊರಟೋಯ್ತು. ನಿಮ್ಮ ಕೈಗೆ ಎಷ್ಟು ಗೊತ್ತರ ಅವ್ರು ಹಾಕೊಡೋದು? 5,000 ಬಂಗಾರ ಅಲ್ಲ, ಅದರಲ್ಲೂ 1,000 ಮುರಿದಿದೆ. ಮೇಕಿಂಗ್ ಚಾರ್ಜ್ ಇಸ್ ಬ್ರೋಕನ್. ತುಂಬಾ ಚೆನ್ನಾಗಿರೋದು ಈ ಥರದ್ದು ತಗೋಬೇಕು ಗುರೂಜಿ ಹಾಕಿರೋದು ಅಂತ ಹೇಳ್ದ ಅಂದ್ರೆ ಅದು 30%. ಅಂದ್ರೆ ನಿಮಗೆ 5,000 ರೂಪಾಯಿಗೆ 3,500 ರೂಪಾಯಿ ಒರಿಜಿನಲ್ ಗೋಲ್ಡೇ ಬರೋದು. 30,000 ರೂಪಾಯಿ ಮೇಕಿಂಗ್ ಚಾರ್ಜಸ್ ಅಲ್ಲಿ ಹೋಯ್ತು. ಅದರ ಬದಲು ಸರ್ಕಾರದ ಹೋಗಿ ಬ್ಯಾಂಕ್, ಒಳ್ಳೊಳ್ಳೆ ಬ್ಯಾಂಕ್ಗಳಿದೆ, SBI ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, ಹೋಗಿ ICICI ಬ್ಯಾಂಕ್ ಇದೆ. ಈ ತರ ಒಂದು ಗೋಲ್ಡ್ ETF ಬಾಂಡ್ ಹಾಕೋಬೇಕು ನಾವು ಪ್ರತಿ ತಿಂಗಳು 5,000 ರೂಪಾಯಿ ಅಂತ ಹೇಳಿ ಒಂದು 3 ವರ್ಷ ಹಾಕಿ 36 ತಿಂಗಳಿಗೆ ನೀವು ಕಡಿಮೆ ಅಂದರು 1,80,000 ರೂಪಾಯಿ ಹಾಕಿರ್ತೀರಿ. ಎಷ್ಟು ಬರುತ್ತೆ ಗೊತ್ತಾ? ಕಡಿಮೆ ಅಂದ್ರೆ ಒಂದು 30,000 to 40,000 ರೂಪಾಯಿ ಬರುತ್ತೆ. ಕಡಿಮೆ ನಾನು ಹೇಳ್ತಿರೋದು. ಪ್ಯೂರ್ ಬಾಂಡ್ ಅದು. ಕಷ್ಟಕ್ಕೆ ತಗೊಂಡೋಗಿ ಅಡ ಇಟ್ಟರೆ ಹಾಗೆ ದುಡ್ಡು ಕೊಡ್ತಾನೆ, LIC ಬಾಂಡ್ ತರ ಅದು. ನೀವು 100 ರೂಪಾಯಿ ಹಾಕಿಪ್ಪ ಬಾಂಡು, 100 ರೂಪಾಯಿ ನೆನ್ಪಿಟ್ಕೊಳ್ಳಿ, ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ. ನಿಮಗೆ ಗೊತ್ತಿಲ್ಲ, ಗೋಲ್ಡ್ ಈಸ್ ಜಂಪಿಂಗ್. ಇವತ್ತಿನ ರೇಟ್ ನೋಡಿ ಗೋಲ್ಡ್ದು ಎಷ್ಟಾಗಿದೆ. ಈ ಒಂದು 15 ಟ್ರಂಪ್ ಅಣ್ಣ ಬಂದ್ಮೇಲೆ ಎಷ್ಟಾಗಿದೆ ಅಂತ ನೋಡಿ. ದಯಮಾಡಿ ನಿಮ್ಮ ಅವಶ್ಯಕತೆನ ನೀವು ಕಾಪಾಡ್ಕೊಳ್ಳಿ. ಯಾರ್ದೋ ಮಾತು ಕೇಳಿ ಅನಗತ್ಯ ಅದು ಇದು ಅನ್ನತಕ್ಕಂಥದ್ದು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅವಶ್ಯಕತೆ ಇರೋರ್ಗಷ್ಟೇ ನೀವು ಎಲ್ರಿಗೂ ಬೇಕಾಗೋದು. ಇಲ್ಲ ಅಂದ್ರೆ ಯಾರೂ ಬರಲ್ಲ ಮಕ್ಕಳೇ, ನಿಮ್ಮವರೇ ಬರೋಲ್ಲ, ತಿರುಗಿ ಕೂಡ ನೋಡಲ್ಲ. ನೀವು ಕೊಟ್ರೆ ಮಾತ್ರನೇ, ನೀವಿದ್ರೆ ಮಾತ್ರನೇ. ಈ ಲೋಕವೇ ಹಾಗೆ. ಒಬ್ಬ ಪರಮ ಪೂಜ್ಯ ಗುರುಗಳು ತಮ್ಮ ಮಗುವನ್ನ ಒಬ್ಬರ ಮನೆಗೆ ಕಳಿಸ್ತಾರೆ, ತುಂಬಾ ಹತ್ತಿರದ ಬಂದು ಓದಿಸ್ತಾರೆ ಅಂತ. ನೀವು ನಂಬಲ್ಲ, ಒಳಗಡೆ ಹಾಕೊಳ್ಳೋ ಪ್ಯಾಡ್ ಸಮೇತ ಟೀಸ್ ಮಾಡಿಬಿಟ್ಟಿದ್ದಾರೆ. ತಿನ್ನೋ ಊಟಕ್ಕೆ ಆ ಹೆಣ್ಣು ಮಗುವಿಗೆ ಇವ್ರ ಕಷ್ಟ. ಒಬ್ಬರ ಮನೆಗೆ ವಿದ್ಯೆಗೆ ಓದಿಸ್ತೀವಿ, ಇನ್ನೊಂದು
ಲೇಟ್ ಆಗಿದೆ ದುಡ್ಡು ಕೊಡೋಕೆ, ತಿಂಗಳು ಒಂದಿಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ಲೋಕ ಹಾಗೆ ಮಕ್ಕಳೇ, ಮೇಲೊಂದು ಸೊಗಡು ಒಳಗಡೆ ಇನ್ನೊಂದು ಸೊಗಡು. ಜಾಗ್ರತೆ ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮ ಹೆಸರಿನಲ್ಲಿ SH ಈ 2 ಅಕ್ಷರ ಸೇರಿದೆಯಾ? ಕೃಷ್ಣ, ಅದಕ್ಕೆ ಹೇಳಿದ್ದು ಕೃಷ್ಣನ ಕತೆ. ಹೌದು. ಭೀಷ್ಮ, ಅದಕ್ಕೆ ಹೇಳಿದ್ದು ಆ ಕತೆ. ಅಲ್ಲಿ SH ಇದೆ ನೋಡಿ ಭೀಷ್ಮರ ಹೆಸರಿನಲ್ಲಿ. ಕೃಷ್ಣನ ಹೆಸರಿನಲ್ಲಿ SH ಇದೆ. ಈ 2 ಅಕ್ಷರಗಳಿದ್ದವರು ಇದೇ ಬದುಕು. ತುಂಬಾ ಒಳ್ಳೆಯವರಾಗೋದು ಕಷ್ಟ, ತುಂಬಾ ಕೆಟ್ಟವರಾಗಿ ಬದುಕೋದು ಕಷ್ಟ. ನೀವು ಕೆಟ್ಟವರಂತೂ ಆಗೋಲ್ಲ, ನೀವು ಮಾಡಿಯೇ ನಿಮ್ಮ ಒಳ್ಳೆತನವೇ. ಯು ನೋ ಹೌ ಟು ಮೇಕ್ ಆರ್ಟ್ ಆಫ್ ಮನಿ. SH ಇರತಕ್ಕಂಥವರಿಗೆ ದೇವರು ಕೊಟ್ಟಿರುವ ಒಂದು ದೊಡ್ಡ ವರ ಅಂದ್ರೆ ದುಡ್ಡು ಮಾಡೋದು ಒಂದು ಕಲೆ. ಎಲ್ರಿಗೂ ಬರಲ್ಲ, ಬಟ್ ನೀವು ಮಾಡ್ತೀರಿ. ನಿಮ್ಗೆ ದ ಫ್ಲೋ ಆಫ್ ಮನಿ ವಿಲ್ ಬಿ ದೇರ್. ಬಟ್ ಏನು ಕಾರಣವೋ ನನಗೂ ಗೊತ್ತಿಲ್ಲ. ಐ ಹ್ಯಾವ್ ರಿಸರ್ಚ್ಡ್. ಯಾಕಂದ್ರೆ ಈ SH ಸೇರಿದ್ರೆ 8 ಅಂತ ಬರುತ್ತೆ. ಅಲ್ಲೊಂದು ಖರ್ಚು ಇಟ್ಟೇ ಬಿಟ್ಟಿರ್ತಾರೆ. ಹೌದು ಅಲ್ವೋ ಹೇಳಿ. SH ನಿಮ್ಮ ಹೆಸರಲ್ಲಿ ಇದೆಯಾ? ಕೃಷ್ಣ ಇರಬಹುದು, ಹರ್ಷಿತ್ ಇರಬಹುದು, ದರ್ಶನ್ ಇರಬಹುದು. ಅಲ್ಲಿದೆ ನೋಡಿ, ಶುಭ, ಶೋಭಾ, ಶುಭಕರ್, ಶುಭಾಂಕರ್, ಶಿಶಿರ್ ಇರಬಹುದು, ಶಂಕರ್ ಇರಬಹುದು, ರವಿಶಂಕರ್ ಇರಬಹುದು, ಶುಭಶ್ರೀ ಇರಬಹುದು. SH ನಿಮ್ಮ ಹೆಸರಿನಲ್ಲಿ ಆ ಒಂದು ಈ 2 ಅಕ್ಷರಗಳು ಜೋಡಣೆ ಆಗಿದ್ರೆ ಯು ನೋ ಹೌ ಟು ಮೇಕ್ ಆರ್. ಅದಷ್ಟೇ ಅಲ್ಲ, ಗುರುವಿನಂತ ಮನಸ್ಸು ನಿಮ್ಮದು. ಕೃಷ್ಣ ನೋಡಿ ಗುರುವೇ. ಆದ್ರೂ ಬಂದ ಅಪವಾದ ಏನು? ಇಷ್ಟವಾಗುವ ಅವಶ್ಯಕತೆ ಇರುವವರೆಗೆ ನೀನು ಮಿತ್ರ, ನೀನು ನಮ್ಮ ಬಂಧು, ನೀನು ನಮ್ಮ ಆತ್ಮೀಯ. ನೀವು ಒಂದು ಬಾರಿ ಇಲ್ಲ ಅಂತ ನೋಡಿ ಮಕ್ಕಳೇ. ಆಗಿದೆಯಾ ಇಲ್ಲವಾ ಹೇಳಿ. SH ನಿಮ್ಮ ಅಕ್ಷರದಲ್ಲಿ, ನಿಮ್ಮ ಹೆಸರಿನಲ್ಲಿ ಈ ಜೋಡಣೆ ಇದ್ದವರು ಎಷ್ಟು ಬಾರಿ ನಿಮ್ಮ ಒಳ್ಳೆತನಕ್ಕೆ ಉಳಿಪೆಟ್ಟು ಟಣ್ಣ 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 ಅಂತ ಹೊಡೆಸ್ಕೊಂಡು. ಹೌದು ಅಲ್ವೇ ಹೇಳಿ. ಕನ್ಫರ್ಮ್ ಹೇಳ್ತಾನೆ. ಅಲ್ಲಿರುತ್ತೆ. ನಿಮ್ಮನ್ನ ಬಡ್ದು ಒಡೆದು ಎಳೆದು ತಗೊಬಂದು ನಿಲ್ಸಿಟ್ಟಿರುತ್ತೆ. ನಿಮ್ಮವರನ್ನ ನೀವು ಎಷ್ಟು ಹಚ್ಕೊಂಡಿರ್ತೀರಿ ಗೊತ್ತಾ? ಪ್ರೀತಿಯ ದೇವತೆಗಳು ನೀವು. ನೀವು ಒಂದು ಬಾರಿ ಪ್ರೀತಿಸ್ಬಿಟ್ರೆ ಅಪರೂಪ ನೀವು ಬದಲಾಗೋದು. ಆ ವ್ಯಕ್ತಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿಂದ ಎದ್ದೋಗ್ಬಿಡ್ತೀರ. ಆ ವ್ಯಕ್ತಿ ಬಗ್ಗೆ ಮಾತಾಡಲ್ಲ, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಲ್ಲ. ಆ ವ್ಯಕ್ತಿ ನನಗೆ ಬೇಕಿಲ್ಲ, ಪರಿಸರ ಬೇಕಿಲ್ಲ, ಸ್ಥಾನ ಬೇಕಿಲ್ಲ, ದುಡ್ಡು ಬೇಕಿಲ್ಲ, ಪದವಿ ಬೇಕಿಲ್ಲ, ಪ್ರತಿಷ್ಠೆ ಬೇಕಿಲ್ಲ, ಇಲ್ಲ, ಅಲ್ಲಿ ಇರಲು ಬಿಡುವುದಿಲ್ಲ. SH ನೀವೊಂಥರ ಗಂಧದ ಮರವೇ. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಮೆಲ್ಲಗೆ ನಾನು ಬಂದರೂ ಉಜ್ಕೊಳ್ಳೋದೆ ಮೆಲ್ಲಗೆ ಸಿಕ್ಕಷ್ಟು ಅನ್ನತಕ್ಕಂಥದ್ದು. ಹೌದೋ ಅಲ್ವೋ ಹೇಳಿ. ಈ SH ಮುಖ್ಯವಾಗಿ ಇದೆ. ಫಿಕ್ಸ್ಡ್ ಇನ್ಕಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಿ. ನಿಮ್ಗೆ ದುಡ್ಡು ಬರುತ್ತೆ ಮಕ್ಕಳೇ, ನ್ಯಾಯಬದ್ಧವಾಗಿ ದುಡಿತೀರಿ. ಇನ್ನೂ ಕೆಲವರನ್ನ ನೋಡಿದ್ದೇನೆ, ಧರ್ಮಬದ್ಧ ದುಡಿತ. ಅಯ್ಯೋ ಅದು ಇನ್ನೂ ಅಪರೂಪ. ಇನ್ನೂ ಇದಾರ ಇಂಥವ್ರು ಅಂತವೇ ನಾವು. ಇದ್ದಾರಪ್ಪ. ಶಿವಕುಮಾರ ಮಹಾಸ್ವಾಮಿಗಳು SH ಅಲ್ಲಿದೆಯಾ ಇಲ್ವಾ? ಸಿದ್ಧಗಂಗಾ ಮಹಾಸ್ವಾಮಿಗಳು
ಹೌದಲ್ವಾ? ನೋಡಿ ಇದ್ದಾರೆ. ಅಂಥದ್ದೊಂದು ತಾಕತ್ತು ಈ ಒಂದು SH ಅಲ್ಲಿರುತ್ತೆ. ನಿಮ್ಮ ಹೆಸರಿನಲ್ಲಿ SH ಸೇರಿದ್ದರೆ ನ್ಯಾಯವೇ ದೇವರು, ಧರ್ಮವೇ ದೇವರು, ಒಂದು ಅಳತೆ, ಒಂದು ಬೌಂಡ್ರಿ, ಒಂದು ಲೆಕ್ಕಾಚಾರದಲ್ಲಿ ನೀವು ನಿಂತಿರ್ತೀರಿ. ಆಮೇಲೆ ತಮಾಷೆ ಗೊತ್ತಾ, ಕೊಟ್ಟು ಕೆಟ್ಟವರಾಗಿರೋದೆಲ್ಲಾದ್ರೂ ಕೇಳಿದ್ರೆ ಇವ್ರನ್ನ ಹೋಗಿ ಕೇಳಿ, ಈ SH ಇರೋರ್ನ. ಕೊಟ್ಟು ಕೆಟ್ಟವರು, ಕೊಡದೆ ಕೆಟ್ಟವನು ಯಾವನೂ ಆಗೋಲ್ಲ. ತಗೊಂಡು ಕೆಟ್ಟವರಾಗಿರೋದು ತುಂಬಾ ಜನ ಇರ್ತಾರೆ. ತಗೊಂಡು ಕೊಡುವ ಕೈಗೆ ಅಪವಾದ. ಕೃಷ್ಣರು ನನ್ನ ಪರಮಾತ್ಮ, ಶ್ರೀರಾಮಚಂದ್ರ ಪ್ರಭು, ಶ್ರೀರಾಮಚಂದ್ರ ಪ್ರಭು. ಸೀತಮ್ಮ ಅಲ್ಲಿ ಇಲ್ವಾ ಎಸ್ಸು ಹೆಚ್ಚು? ಅಲ್ಲಿ ನೋಡಿ, ಇದೆ ತಾನೆ? ಸೀತಮ್ಮ ಜಾತಕದಲ್ಲೂ SH ಇದೆ. ನನ್ನ ಸೀತಮ್ಮ ಏನು ಕೊಡ್ಲಿಲ್ಲ ಈ ಜಗತ್ತಿಗೆ ಹೇಳಿ, ಶ್ರೀರಾಮಚಂದ್ರ ಪ್ರಭು ಏನು ಕೊಡ್ಲಿಲ್ಲ, ಕೃಷ್ಣಯ್ಯ ಏನು ಕೊಡಲಿಲ್ಲ ಅಂತ ಹೇಳಿ. ಕೊಟ್ಟೆ. ಕೊಟ್ಟು ಕೆಟ್ಟವರಾಗೋದು ಅಂದರೆ ನೀವೇ. ಒಳ್ಳೇದಾಗಿ ಮಾಡಿ ಒಳ್ಳೆಯದು ಅಂತ ಹೋಗಿ ನೋವು ತಿಂದಿರುವುದು ನೀವೇ. ಕೊಡುವುದರಲ್ಲಿ ಟಾಪ್ 3 ಹೆಸರುಗಳ ಬಲದಲ್ಲಿ ಬರುವ ಅಕ್ಷರಗಳಲ್ಲಿ ಈ SH ಸೇರಿದೆ ಅಂದ್ರೆ ನೀವೊಬ್ಬರಾಗಿರ್ತೀರಿ. ಕೊಟ್ಟು ಕೆಟ್ಟವರು, ಒಳ್ಳೇದು ಮಾಡಿ ಕೆಟ್ಟವರು, ನನ್ನವರು ಅಂದುಕೊಂಡು ಕೆಟ್ಟವರು. ಎಷ್ಟು ಬಾರಿ ಈ ರೀತಿ ಕಣ್ಣೀರಿಗೆ ಒರೆಸ್ಕೊಂಡಿರ್ತೀರಿ ಹೇಳಿ ಮಕ್ಕಳು? ಹೌದಾ ಅಲ್ವಾ ಹೇಳಿ? ಸುಮತಿ ಅಲ್ಲಿದೆ, ಎಸ್ಸು ಇದೆ, ಹೆಚ್ಚು ಇದೆ. ಸುಮಂತ, ಸಾತ್ಯಕಿ ಅಂತ ದುರ್ಯೋಧನ ಕಣ್ಣೀರಾಗ್ತಾನೆ, ನಂಬ್ತೀರಾ? ಅವತ್ತಿನ ಕಾಲಘಟ್ಟಕ್ಕೆ ನೀವು ನಂಬೋಲ್ಲ, ದುರ್ಯೋಧನನಿಗೆ ಕರ್ಣ ಮಾತ್ರ ಮಿತ್ರ ಆಗಿರ್ಲಿಲ್ಲ ಮಕ್ಕಳೇ, ಇನ್ನೊಬ್ಬ ಮಿತ್ರನಿದ್ದ ಚಿಕ್ಕಂದಿನಿಂದಲೂ. ಅದಕ್ಕೆ ನಮ್ಮ ಪುರಾಣ ಕಥೆಗಳು ಪ್ರತಿ ಅಕ್ಷರ, ಹೆಸರು, ಆ ಹಿನ್ನೆಲೆ ತಿಳ್ಕೋಬೇಕು. ನಮ್ಮ ಸಂಸ್ಕಾರ, ನಮ್ಮ ಸನಾತನ, ನಮ್ಮ ಧರ್ಮ, ನಮ್ಮ ದೇಶ, ಘನವೇತ್ತ ವ್ಯಕ್ತಿಗಳು ತಿಳ್ಕೋಬೇಕು. ಹೌದು, ಆಡೋ ಕಾಲದಿಂದಲೂ, ಮಕ್ಕಳ ವಯಸ್ಸಿನಿಂದಲೂ ಒಬ್ಬ ಗೆಳೆಯ ಇದ್ದ. ನನಗೆ ನೆನಪಿರೋ ಹಾಗೆ 15ನೇ ದಿನ ಇಲ್ಲ 16ನೇ ದಿನದ ಮಹಾಭಾರತ ಯುದ್ಧದಲ್ಲಿ ಬಡದಾಡ್ಕೋತಾರೆ. ತುಂಬಾ ಗೌರವ ಇಬ್ಬರಿಗೂ. ಪಾಂಡವರ ಪಡೆಯಲ್ಲಿದ್ದಂಥ ಸಾತ್ಯಕಿ, ನೆನಪಿಟ್ಟುಕೊಳ್ಳಿ, ಬಡದಾಕ್ಬಿಡ್ತಾನೆ, ಕಣ್ಣೀರಾಗ್ತಾನೆ ದುರ್ಯೋಧನ. ಇಬ್ರು ಬಡದಾಡ್ಕೋತಾರೆ, ನೆನ್ಪಿಟ್ಕೊಳ್ಳಿ. ಕರ್ಣನ ಸಾವಿಗಿಂತಲೂ ಮೊದಲು ಸಾತ್ಯಕಿಯ ಸಾವು ಕಣ್ಣೀರು ತರಿಸುತ್ತದೆ ದುರ್ಯೋಧನನಿಗೆ. ಅಷ್ಟಿಷ್ಟು ಕಣ್ಣೀರಲ್ಲ, ಕರ್ಣನಿಗೋಸ್ಕರ ಎಷ್ಟು ಕಣ್ಣೀರಿಟ್ನೋ ಸಾತ್ಯಕಿಗೋಸ್ಕರವೂ ಅಷ್ಟೇ ಕಣ್ಣೀರಿಡ್ತಾನೆ. ದೇರ್ ಇಸ್ SH is there in ಸಾತ್ಯಕಿ. ಹೌದು, ಹೌದು ಅಲ್ವೋ ಹೇಳಿ? ದರ್ಶಿನಿ ಅಲ್ಲಿದೆ, SH. ದರ್ಶನ್ SH ಇಲ್ಲ ಅಂತ ಹೇಳಿ ಮಕ್ಕಳ. ಲಕ್ಷ್ಮಿ SH. ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಇಲ್ಲ ಅಂತ ಹೇಳಿ ನೀವು, ಆಗಿಲ್ಲ ಅಂತ ಹೇಳಿಬಿಡಿ ನೀವು. ನೋಡಿ, ಅದು ನಿಜವೇ. ನೀವು ಮಾಡಿ ನಿಂತು ನಿಮ್ಮ ಒಳ್ಳೆತನಕ್ಕೆ ನಿಮ್ಮ ಜೊತೆ ನೀವು ಕೊಡುವವರೆಗಷ್ಟೇ ಎಲ್ರಿಗೂ ಇಷ್ಟ, ಅದಾಗಿದೆ. ಆದ್ರೂ ಬಂಡೆಗಲ್ಲಿನ ತರ ಈ ರೀತಿ ನಿಂತ್ಕೋತೀರಿ. SH. ಹೌದು, ಆ ಬಂಡೆಗಲ್ಲಂತರ. ಇತ್ತ ಕಡೆಯೂ ಚಾಯೋಲ್ಲ, ಅತ್ತ ಕಡೆಯೂ ಚಾಯೋಲ್ಲ. ಅವಮಾನಕ್ಕೆ ಕುಗ್ಗೋದನ್ನು ತೋರಿಸ್ಕೊಳ್ಳಲ್ಲ, ಸನ್ಮಾನಕ್ಕೆ ಹಿಗ್ಗೋದನ್ನು ತೋರಿಸ್ಕೊಳ್ಳೋದಿಲ್ಲ. ನೀವು ದ್ಯಾಟ್ಸ್ ಯುವರ್ ಜರ್ನಿ. ಅಂಥದ್ದೊಂದು ವ್ಯಕ್ತಿತ್ವ. ಹೌದು ಅಲ್ವೋ ಹೇಳಿ? ಯು ನೋ ದಿ ಫ್ಲೋ ಆಫ್ ಮನಿ. ಸಣ್ಣ ಸಣ್ಣದರಿಂದ ಮೇಲೆ ಬಂದಿರೋದು ನೀವು.
ತುಂಬಾ ಸಣ್ಣದ್ರಿಂದ 5 ರೂಪಾಯಿ, 50 ರೂಪಾಯಿ, 500 ರೂಪಾಯಿ, 5,000 ರೂಪಾಯಿಂದ ಮೇಲಕ್ಕೆ ಬಂದಿರೋದು. ಹೌದು ಅಲ್ವೋ ಹೇಳಿ. ಒಳಗಡೆ ಮೇಲ್ನೋಟಕ್ಕೆ ತುಂಬಾ ಗಾಂಭೀರ್ಯವಾಗಿ ತುಂಬಾ ಈ ರೀತಿ ಕಾಣಿಸೋ ನೀವು ಒಳಗಡೆ ಅಷ್ಟೇ ಮಗು ತರ ಪುಕ 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 ಅಂತ ಕದಲ್ತಿರ್ತೀರಿ. ಹೌದು ಅಲ್ವೋ ಹೇಳಿ. ನೀವು ಎತ್ತರಕ್ಕೆ ಹೋದಷ್ಟು ಭಯಗಳು ಜಾಸ್ತಿ ನಿಮಗೆ. ಹೌದು ಅಲ್ವೋ ಹೇಳಿ. ಅದಕ್ಕೆ ದ್ವಾರಕೆಗೆ ಹೋಗಿ ಸಮುದ್ರದ ಮಧ್ಯದಲ್ಲಿ ನನ್ನ ಶ್ರೀಕೃಷ್ಣ ಪರಮಾತ್ಮ ಆ ಕೋಟೆ ಸಾಮ್ರಾಜ್ಯ ಕಟ್ಟಿದ್ದು. ಸಮುದ್ರದ ಮಧ್ಯದಲ್ಲಿ ಆ ನನ್ನ ದೇವರು, ಆ ನನ್ನ ಪರಮಾತ್ಮ. ಅದಕ್ಕೆ ನನ್ನ ಶ್ರೀರಾಮಚಂದ್ರರು ಎಲ್ಲ ಬಿಟ್ಟು ಆ ಒಳ್ಳೆತನಕ್ಕೆ ಅವಶ್ಯಕತೆ. ಏನು ಮಾಡ್ಲಿಕ್ಕಾಗಲ್ಲ ಮಕ್ಕಳೇ. ಲಕ್ಷ್ಮಣ ಅದರಲ್ಲೂ ಇದೆ ನೋಡಿ, SH ಇದೆ. ನಿಂತಿದ್ದಕ್ಕೆ, ಒಳ್ಳೆತನಕ್ಕೆ, ಆ ಪುಣ್ಯಾತ್ಮರ ಜಾತಕಗಳು. ನಿಮ್ಮ ಹೆಸರಿನಲ್ಲಿ ಈ ರೀತಿ SH ಇತ್ತು ಅಂದ್ರೆ ದರ್ ಇಸ್ ಅ ವೈಬ್ರೇಷನ್, ಅ ಬ್ಯೂಟಿಫುಲ್ ವೈಬ್ರೇಷನ್. ವರಿ ಮಾಡಬೇಡಿ. ತುಂಬಾ ಜನ ನಾನು ನೋಡಿದ್ದೇನೆ, ದುಡ್ಡಿಲ್ಲ ಅದಿಲ್ಲ ಅಂತ. ನಿಮಗೆ ಬರ್ತಲೇ ಇರುತ್ತೆ ಯಾವುದೋ ರೀತಿಯಲ್ಲಿ, ಬಟ್ ಅಷ್ಟೇ ಡಬಲ್ ಖರ್ಚಿರುತ್ತೆ. ಅದು ಬಿಡಿ. ಬಟ್ ಕೊಟ್ಟು ಕೆಟ್ಟವರಾಗಬೇಡಿ ಮಕ್ಕಳೇ, ಕೊಡದೆ ಕೆಟ್ಟವರಾಗಬೇಡಿ. ಇನ್ಮೇಲೆ ನೋ ಅನ್ನೋದನ್ನ ಸ್ವಲ್ಪ ಕಲೀರಿ. ಎಲ್ರೂ ಕಲೀರಿ. SH ಅಷ್ಟೇ ಅಲ್ಲ, ಎಲ್ರಿಗೂ ಹೇಳ್ತಿದ್ದಾನೆ, ನೋ ಅನ್ನುವುದನ್ನು ಕಲಿಯಿರಿ. ಇಲ್ಲದಿದ್ದರೆ ಕಣ್ಣೀರೇ. ಬ್ಯಾಂಕುಗಳೇ, ಒನ್ ಆಫ್ ದ ಬ್ಯಾಂಕ್ ನೀವು ನಂಬಲ್ಲ, ಒಂದು ಸಾಲಗಳು ಕೊಡ್ತಿದೆ. ಲಾಸ್ಟ್ ಕ್ವಾರ್ಟರ್ ಕೊಟ್ಟಿದ್ದು 2,000 ಕೋಟಿ, ಈ ವರ್ಷ ಈ ಕ್ವಾರ್ಟರ್ ಕೊಟ್ಟಿರೋದು 700 ಕೋಟಿ ಸಾಲ. ಕಡಿಮೆ ಮಾಡಿಬಿಟ್ಟಿದೆ. ಪರ್ಸನಲ್ ಲೋನು, ವೆಹಿಕಲ್ ಲೋನು, ಇನ್ನೊಂದು ಕೊಲೆಟ್ರಲ್ ಫ್ರೀ ಲೋನು, 2 ಲಕ್ಷದವರೆಗೂ ಇದಿಲ್ಲ ಅದಿಲ್ಲ ಅನ್ನೋದಂಥ ಲೋನುಗಳು ಎಲ್ಲ ಬ್ಯಾಂಕುಗಳಿಗೂ ಶುರು ಹಚ್ಕೊಬಿಟ್ಟಿದೆ. ರೈಟ್ ಆಫ್ ಇನ್ನೊಂದು. ಅವ್ರಿಗೆ ಅವಶ್ಯಕತೆ ಇರೋರ್ಗಷ್ಟೇ, ಬೆಳೆಯೋರ್ಗಷ್ಟೇ. ಆಮೇಲೆ ಏನಕ್ಕೆ ಪ್ರತಿಯೊಂದಕ್ಕೂ ನಾನು ಬಳಸೇ ಇಲ್ಲ. ಒಂದು ಕ್ರೆಡಿಟ್ ಕಾರ್ಡು ಒಂದು 580 ರೂಪಾಯಿ ಬಿಲ್ ಬಂದಿದೆ, ನಾಳೆನೇ ಹೋಗಿ ಸರೆಂಡರ್ ಮಾಡಬೇಕು ಅನ್ಕೋಬಿಟ್ಟಿದೆ. ನೀನು ಬೇಡ, ನಿನ್ನ ಸವಾಸನೂ ಬೇಡ, ನಿನ್ನ ಕಾರ್ಡು ಬೇಡ, ನೀನೇ ಇಟ್ಕೋ. ಸುಮ್ಮನೆ ನೋಡೋಣ ಎಮರ್ಜೆನ್ಸಿಗೆ ಬಳಸೋಣ ಅಂತ ಇಟ್ಕೊಂಡ ಅಂದರೆ SBI ಕಾರ್ಡು ಒಂದು 600 ಚಿಲ್ಲರೆ ಹಾಕೋಣ. ಇನ್ನೊಂದ್ಸಲಿ 2 ರೂಪಾಯಿಗೆ ಒಂದು, ಮೊನ್ನೆ ಯಾವುದೋ ಒಂದು ಅಕೌಂಟಿಗೆ ಏನೋ ಚೆಕಪ್ ಮಾಡಿಸ್ತಿದ್ದೇನೆ ನಮ್ಮ ಮ್ಯಾನೇಜರ್ ಹತ್ರ. ನಿಮ್ಮ ಅಕೌಂಟಲ್ಲಿ ಲೀನ್ ಇದೆ ಅಂತ. ಲೀನ್ ಹಂಗಂದ್ರೆ ಏನು ಅಂದೆ. 2007ನೇ ಇಸವಿಯಲ್ಲಿ 2 ರೂಪಾಯಿಂದ ಏನೋ ಒಂದು ಸರ್ಚಾರ್ಜ್ ಕಟ್ಟಿಲ್ವಂತೆ. ನಂಬ್ತೀರಾ ಮಕ್ಕಳೇ? ಎಷ್ಟಾಗಿರ್ಬೋದು ಹೇಳಿ 2 ರೂಪಾಯಿಗೆ ಈಗ? 2025 ಈಗ 15 ಪ್ಲಸ್ 7, 8, 9, 10, 19 ವರ್ಷಕ್ಕೆ 2 ರೂಪಾಯಿ 188 ರೂಪಾಯಿ ಇಲ್ಲ 187 ರೂಪಾಯಿ ಎಲ್ಲ ರೌಂಡ್ ಅಪ್ ಆಗಿ ಹಾಕಿಬಿಟ್ಟಿದ್ದಾರೆ. ಅಬಾಬಾಬಾಬಾಬಾಬಾಬಾ. ನಾ ಹೇಳಿದ್ನಲ್ಲ, ಇವರು ಬ್ಯಾಂಕುಗಳೆಲ್ಲ ಹಗಲು ದರೋಡೆಕೋರರು. ನಮ್ಮ ದುಡ್ಡು ನಾವಿಟ್ಟು ನಾವೇ ಇವರಿಗೆ ಈ ರೀತಿ ಸಿಕ್ಕಾಕೊಳ್ಳೋದು. ಕೊಟ್ಟು ಕೆಟ್ಟವರು, ಇಟ್ಟು ಕೆಟ್ಟವರು. ಏನಕ್ಕಪ್ಪ ಬ್ಯಾಂಕಲ್ಲಿ ದುಡ್ಡು ಇಡಬೇಕು ಅನ್ಸ್ಬಿಟ್ಟಿದೆ ಈಗ. ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅನ್ನಿಸ್ಬಿಟ್ಟಿದೆ. ಸಿಸ್ಟಮ್ ಹ್ಯಾಸ್ ಟು ಬಿ ಚೇಂಜ್ಡ್. ಇದೇನೋ ಇದು ನಮ್ಮ ದುಡ್ಡು, ಕಮ್ಯೂಟರ್ ದುಡ್ಡಂತೆ, ಏನೇನಕ್ಕೋ SMS ದುಡ್ಡಂತೆ, ಕ್ವಾರ್ಟರ್ಲಿ ಲಿಸ್ಟ್ ಇಟ್ಟಿಲ್ಲ ಅಂದ್ರೆ ದುಡ್ಡಂತೆ, ಈ ಥರದ್ದೆಲ್ಲ ಆಗ್ತಿದೆ. ಕೊಟ್ಟು ಕೆಟ್ಟವರು ಅನ್ನೋದಿದೆ ಅವಶ್ಯಕತೆ. ನೋಡಿ ಇಂಥದ್ದೇ ಇದೆಲ್ಲ. ಅದೇನೋ ಪುಣ್ಯಾತ್ಮರು ನಿತಿನ್ ಗಡ್ಕರಿ ಸಾಹೇಬರು ವರ್ಷಕ್ಕೊಂದೇ ಸಲ 3,000 ರೂಪಾಯಿ ಕೊಟ್ಬಿಡಿ ಎಲ್ಲಾದ್ರೂ ಸುತ್ಕೊಳ್ಳಿ ಹತ್ತಿದ್ದಾರೆ. ಟ್ರಕ್ಗಳಿಗೆ ಈ ತರ ಅಪ್ಲೈ ಮಾಡಿಬಿಟ್ಟಂದ್ರೆ ಬದುಕು ತುಂಬಾ ದೊಡ್ಡದು. ಎಲ್ಲ ಟ್ರಾನ್ಸ್ಪೋರ್ಟ್ ಕಂಪ್ನಿ ಸ್ವಲ್ಪ ಉದ್ಧಾರಕ ಆಗ್ಬಿಡುತ್ತೆ. ಇಡೀ ಇಂಡಿಯಾ ಸುತ್ತಬಹುದು ಅಂದ್ರೆ ಟ್ಯಾಕ್ಸಿಗಳು, ಮುಖ್ಯವಾಗಿ ನ್ಯಾಷನಲ್ ಹೈವೇಸ್ನಲ್ಲಿ ಸುತ್ತೋ ಒಂದು ಇಂಟರ್ ಸ್ಟೇಟು, ನ್ಯಾಷನಲ್, ಇಲ್ಲಿಂದ ತಿರುಪತಿ, ಇಲ್ಲಿಂದ ಧರ್ಮಸ್ಥಳ, ಇಲ್ಲಿಂದ ಕಂಚಿಕಾಮಾಕ್ಷಿ, ಈ ತರ ಸುತ್ತತಕ್ಕಂಥ ಟ್ಯಾಕ್ಸಿಗಳಿದೆಯಲ್ಲ, ಆವರೆಗೆ ಬಂಪರ್ ಬೆಳೆ. ನಮ್ಮಂಥವ್ರಿಗಲ್ಲ, ಸುಮ್ಮನಿರಿ. ಸಾಮಾನ್ಯರಿಗೆ ಏನಕ್ಕೆ 3,000 ರೂಪಾಯಿ? ನಾವು ತಿಂಗಳಲ್ಲಿ ಒಂದ್ಸಲಿ ಹೋಗಿ ಬರೋರು ನಾವು. ನನ್ನಂಥವ್ ನಿಮ್ಮಂಥವ್ರಾದ್ರೆ 6 ತಿಂಗಳಿಗೊಮ್ಮೆ ಒಂದೇ ಸಲ 3,000 ರೂಪಾಯಿ ಟೋಲ್ ಟ್ಯಾಕ್ಸು, ಟೋಲ್ಗೆ ದುಡ್ಡು ಅನ್ನತಕ್ಕಂಥದ್ದು. 1 ಕೋಟಿ ಜನ 3,000 ರೂಪಾಯಿ ಕಟ್ಟಿಬಿಟ್ರೆ 3,000 ಕೋಟಿ ಮಕ್ಕಳೇ. 10 ಕೋಟಿ ಜನ ಕಟ್ಟಿಬಿಟ್ರೆ 30,000 ಕೋಟಿ ಮಕ್ಕಳೇ. ಒಂದು 30 ಕೋಟಿ ಜನ ಕಟ್ಟಿಬಿಟ್ರೆ ಲೆಕ್ಕ ಹಾಕೊಳ್ಳಿ 1 ಲಕ್ಷ ಕೋಟಿ.
ಮೊದಲೇ ಬಂದು ಬಿದ್ಬಿಟ್ಟಿದೆ, ಮೊದಲೇ ಬಂದು ಬಿಟ್ಬಿಟ್ಟಿದೆ. ಎಷ್ಟು ಇಂಟ್ರೆಸ್ಟು, ಎಷ್ಟು ಲೆಕ್ಕಾಚಾರ ಲೆಕ್ಕ ಹಾಕ್ಕೊಳ್ಳಿ. ಹೌದು, ಇವೆಲ್ಲ ಹೇಳಿದ್ರೆ ನಾವು ಕೆಟ್ಟವ್ರಾಗ್ತೀವಿ, ಸುಮ್ಮನಿರಿ. ಹೇಳ್ಕೊಟ್ಟವನು ಕೆಟ್ಟವನೇ. ಈಗ ನಮಾಮಿ ಶಂಕರ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಡೆಲ್ಲಿ ಗೆದ್ದಾಯ್ತು, 44% ಮೆಟ್ರೋ ಟಿಕೆಟ್ ಜಾಸ್ತಿ ಆಗೋಯ್ತು. ಏನು ಮಾಡೋಣ? ಮನುಷ್ಯ ಅದೊಂದು ನಂಬ್ಕೊಂಡಿದ್ದ ಮೆಟ್ರೋನ. ಆಯ್ತಾ? 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ, 5 ವರ್ಷದಿಂದ ಜಾಸ್ತಿ ಮಾಡಿಲ್ಲ, ಅದು ಜಾಸ್ತಿ ಮಾಡಿಲ್ಲ, ಇದು ಜಾಸ್ತಿ ಮಾಡಿಲ್ಲ. ಒಂದೇ ಬಾರಿ 40-45 ಅಂದರೆ 100 ರೂಪಾಯಿ ಟಿಕೆಟು ₹145 ಮಕ್ಕಳೇ. 50 ರೂಪಾಯಿ ಟಿಕೆಟು ₹72 ರೂಪಾಯಿ ಮಕ್ಕಳೇ. 72ರಿಂದ ₹73. ಏನಿದು? ಏನಾದರೂ ಯಾರಾದರೂ ಇದನ್ನ 44%, ಸರಿ ನಮಗೆ ಸ್ಯಾಲ್ರಿ 44% ಹೈಕ್ ಮಾಡಿದ್ದೀರಾ ನೀವು? ಕೇಳಿ, 44% ನಮಗೆ ಸ್ಯಾಲ್ರಿ ಹೈಕ್ ಮಾಡಿದ್ದೀರಾ? ಯಾವ IT ಕಂಪ್ನಿನಲ್ಲೂ ಇಲ್ಲ. IT ಕಂಪ್ನಿ ಹೈಯೆಸ್ಟ್ ಪೇಯ್ಡ್ ಸ್ಯಾಲ್ರಿ ಅಂತಾರಲ್ವಾ? ಇಲ್ಲವೇ ಇಲ್ಲ. ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತಾರಲ್ಲ ಸ್ವಾಮಿ, ಅವ್ರಿಗೆ 44% ಹೈಯೆಸ್ಟ್ ಸ್ಕೇಲ್ ಅಂತಾರಲ್ವ ಕೊಟ್ಟಿದಾರಾ? ಮನುಷ್ಯ ಈಗ ಏನು ಮಾಡ್ತಾನೆ ಹೇಳಿ? ಈ ಥರ ಹೈಕ್ ಆದರೆ ಹೇಳ, ನಾನು ತಪ್ಪು ತಿಳ್ಕೊಬೇಡಿ. ಲೂಟಿಗೆ ಇಳಿತಾನೆ, ಮೋಸಕ್ಕೆ ಇಳಿತಾನೆ. ಲೂಟಿಗೆ ಇಳಿತಾನೆ, ಮೋಸಕ್ಕೆ ಇಳಿತಾನೆ, ಬಚ್ಚಿಡೋಕೆ ಇಳಿತಾನೆ. ಎಲ್ಲಿಂದ ಕಟ್ಟೋದು ಸ್ವಾಮಿ 44 ರೂಪಾಯಿ ಹೋಗೋಕೆ? 50 ರೂಪಾಯಿ ಇದ್ದದ್ದು ಟಿಕೆಟು 72-75 ರೂಪಾಯಿ ಆಗ್ಬಿಡ್ತು ಅಂದ್ರೆ ಈ ತರ ಪ್ರತಿಯೊಂದು ಏನಪ್ಪ ನಾ ಹೇಳಿದ್ನಲ್ಲ, ಶಿವ ಅನ್ನಿಸ್ಬಿಡ್ತಾನೆ. ಶನೇಶ್ವರ ಮೇಲುರಾಶಿಗೆ ಬರೋ ಅಷ್ಟರಲ್ಲಿ ಯಪ್ಪ ಅನ್ನಿಸ್ತಾನೆ, ಬಂದ ಮೇಲೆ ಇನ್ನೂ ಅಯ್ಯಪ್ಪ ಅನ್ನಿಸ್ತಾನೆ ಅಂತಕ್ಕಂಥದ್ದು. ಬಡವನಿಗೆ ಏನೋ ಗೌರ್ಮೆಂಟ್ ಇದೆ ಸ್ವಾಮಿ, ಒಂದು 10 kg ಅಕ್ಕಿ ಕೊಟ್ಟು ಬಿಡ್ತೀರಿ. ಶ್ರೀಮಂತನಿಗೆ ಏನು ಬಿಡಿ ಸ್ವಾಮಿ, ಜೆಟ್ ಪ್ಲೇನು ಎಲ್ಲ ಇದೆ, ಅವನಿಗೆ ಬಿಡಿ. ಚಲೆಗ ನಮ್ಮಂತ ಮಿಡ್ಲ್ ಕ್ಲಾಸ್ ಕತೆ ಏನು ಸ್ವಾಮಿ? ನಾವು ಹತ್ತನೋ ಇಳಿಲಾರಿಗೂ ಇತ್ತ 10 ಲಾರಿಗೂ ಇರೋದು, ಕುತ್ಕೊಂಡಿರೋ ಜಾಗ ಅಂಡು ಸುಟ್ಟೋಯ್ತು. ಶಿವರಾತ್ರಿ ಬರೋ ಅಷ್ಟರಲ್ಲಿ ಇನ್ನೇನು ಕತೆ ಆಗುತ್ತೆ? ಈ ಬಿಸಿಲಿಗೆ ಬೆಂಗಳೂರಲ್ಲಿ ಬಾಯ್ ಬಡ್ಕೋಬೇಕು, ಹಂಗಾಗ್ತಿದೆ. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿ ಇದ್ದು, ಗುರು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಗುರುವೇ ಶರಣಂ. ಗುರು ಅಂದ್ರೆ ಏನ್ ಗೊತ್ತಾ? ವೈದಿಕ. ಗುರು ಅಂದ್ರೆ ಏನ್ ಗೊತ್ತಾ? ವಿದ್ಯೆ. ಗುರು ಅಂದ್ರೆ ಜ್ಞಾನ. ಗುರು ಅಂದ್ರೆ ಸಂಪತ್ತು. ಗುರು ಅಂದ್ರೆ ನೆಮ್ಮದಿ. ಇರುವುದರಲ್ಲಿ ಈಜುವುದೇ ನೆಮ್ಮದಿ, ಇರುವುದರಲ್ಲಿ ತೃಪ್ತಿ ಪಡುವುದೇ ಸಂಪತ್ತು. ಇರುವುದರಲ್ಲಿ ಸಾಕಪ್ಪ ಅಂದ್ರೇನೆ ಆರೋಗ್ಯ. ಬೇಕು ಅಂದಿದ್ದೆ ನಮ್ಮನ್ನು ಸುಡೋದು. ಎಚ್ಚರಿಕೆ ಮೇಷಂ. ಇರುವುದರಲ್ಲಿ ತೃಪ್ತಿ ಪಡಿ, ಆನಂದವಾಗಿರ್ತೀರಿ. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಕಾರಕ ಭಾವನಾ ಆಸ್ತಿ. ಗುರು ಒಂಟಿ ಗುರು ಏನಾದ್ರೂ ಬಾಧೆ ಇಟ್ಬಿಡ್ತಾನೆ ಅಂತ ಸ್ವಲ್ಪ ಜಾಗ್ರತೆ. ಯಾರ್ದೋ ಮಾತು ನಂಬಿ ಕೊಟ್ಟು ನಂಬಿ ಪಾರ್ಟ್ನರ್ಶಿಪ್ ಶೂರಿಟಿ. ಯಾರೋ ನೋಡಿ, ನಾನು ಹೇಳಿದ್ನಲ್ಲ, ಏನಕ್ಕೆ ಈ ಥರ ದುಡ್ಡು ಇಟ್ಕೊಂಡಿರ್ತಾರೋ ನೋಡಿ, ತಗೊಂಡೋಗಿ ಕೆಸನೋಗಿ ಯಾಕೆ ಕೊಡ್ಬೇಕಿತ್ತು? 25 ಕೋಟಿವರೆಗೂ ಟೋಪಿ ಹಾಕ್ಬಿಟ್ಟಿದ್ದಾನಂತೆ ಅವನು. ಯಾರೋ ಬಾನಿ ಕ್ಯಾಸಿನೋನಲ್ಲಿ ಹಾಕಿ ಅಂತ ತಗೊಂಡೋಗಿ ಅದನ್ನ ಗೋಲ್ಡ್ ETF ಬಾಂಡಲ್ಲಿ ಇಟ್ಟಿದ್ದಾನೆ. ತಿಂಗಳಿಗೆ 25 ಲಕ್ಷ ಮಿನಿಮಮ್ ಬಂದಿರೋದು. ಪೆದಗುಂಡು. ಅಯ್ಯೋ ಏನಿದು? 25 ಕೋಟಿ ಇದ್ರೆ ಲೈಫ್ ಸೆಟ್ಲು ಪೆದ್ದುಗಳು ಇವರು. ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ತಗೊಂಡ್ ಬಿಟ್ಟಿದ್ದ ಅಂದಿದ್ರೆ ಕರೆಕ್ಟ್ ಆಗಿರೋದು. ಕಡಿಮೆ ಅಂದರು, ನಾ ಹೇಳಿದ್ನಲ್ಲ, ಪ್ರಾಪರ್ಟಿನೂ ಇದೆ. ಬೇಡ ಗೋಲ್ಡ್ ETF ಬಾಂಡ್, ಡನ್. ಬೇಡ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ಸ್ ಇದಾವೆ ಕೆಲವೊಂದು ದೊಡ್ಡದು. ಶ್ರೀರಾಮ್ ಚಿಟ್ಸ್ ಇದೆಯಲ್ವಾ,
ಅದರಲ್ಲಿ 10.6 10.44 ಕೊಡ್ತಾನೆ. ಅಂದರೆ 1 ಕೋಟಿಗೆ 10 ಲಕ್ಷ. 25 ಕೋಟಿಗೆ ಲೆಕ್ಕ ಹಾಕೊಳ್ಳಿ. 1 ಕೋಟಿಗೆ 10 ಲಕ್ಷ, ಅಲ್ಲಿಗೆ 1 ಕೋಟಿ, 2.5 ಕೋಟಿ ಕೊಡ್ತಾನೆ. ಇನ್ನು ಜಾಸ್ತಿ ಬರುತ್ತೆ ವರ್ಷಕ್ಕೆ. ಅದನ್ನ ಡಿವೈಡ್ ಮಾಡಿದ್ರೆ ತಿಂಗಳಿಗೆ ಮಿನಿಮಮ್ 20 ಲಕ್ಷ. ಎಷ್ಟು ತಿಂತೀರಿ ಮಕ್ಕಳೇ? ಅಯ್ಯೋ 20 ಲಕ್ಷ ತಿಂದು ಅರ್ಗಿಸ್ಕೊಳಕ್ಕಾಗುತ್ತಾ? ಈ ದಡ ಇವನು ಯಾರ್ದೋ ಮಾತು ಕೇಳ್ಬಿಟ್ಟು ನೋಡಿ, ಪಾಪಿ ಸಂಪಾದಿಸಿದ್ದು ಪರರ ಪಾಲು. ಇದನ್ನ ಹೇಳೋದು, ಯಾರ್ದೋ ಮಾತು ಕೇಳಿದ್ರಂತೆ ತಗೊಂಡು ಹೋಗ್ಬಿಟ್ಟು ಮನಿ ಡಬಲ್ ಆಗುತ್ತೆ ಅಂತ ಕೆಸಿನೋ ಒಂಟಿ ಗುರು. ಇಂಥ ಕೇಸುಗಳು ತುಂಬಾ ಬರ್ತವೆ, ನೋಡ್ತೀರಿ ಸಿಕ್ಕಾಬಟ್ಟೆ. ನಾಗಮಣಿ ಅದು ಯಾರ್ದು ಮೇಡಮ್ದು ಒಂದು ವಾಚ್ ಇದೆಯಂತೆ, ಇನ್ನೊಬ್ರದ್ದು ಯಾರ್ದು ದೊರೆದು ಒಂದು ವಾಚ್ ಇದೆಯಂತೆ. ತುಂಬಾ ಕೇಳ್ಬಿಟ್ಟಿದ್ದೀನಿ, ನಿಮಗೆ ಗೊತ್ತಿಲ್ಲ. ಅಯ್ಯೋ ರಾಮಚಂದ್ರ, ನನ್ನ ತಲೆಯಲ್ಲಿ ಅರ್ಧ ಕೂದಲು ಹೋಗ್ಬಿಟ್ಟಿದೆ. ಏನಾದ್ರೂ ಒಂದು ರೈಸ್ ಪುಲ್ಲಿಂಗ್ ಮೆಷಿನು, ಬೇರೆ ಫಾರಿನ್ ಮನಿ ಬಂದು ಬಿದ್ದಿದ್ದ ಅಕೌಂಟಲ್ಲಿ ಗುರುಗಳೇ, ಟ್ರೇಡಿಂಗ್ ಫಂಡ್ ಬಿದ್ದಿದೆ ಗುರುಗಳೇ. ಮುಳುಗೋಗ್ಬಿಡ್ತೀಯ ನೀನು, ಇಂಥದ್ದೆಲ್ಲ ಮಾಡ್ಬೇಡ ಅಂತ ಹೇಳಿದೀನಿ. ಮುಳುಗಿದ್ದಾರೆ. ಒಬ್ಬರಂತೂ 90 ಕೋಟಿ ಖರ್ಚು ಮಾಡ್ಬಿಟ್ಟಿದ್ದಾರೆ. ಇನ್ನೊಬ್ಬ ನೋಡ್ಬೇಕು, ಒಂದು 3 ವರ್ಷದಿಂದ ಡೆಲ್ಲಿಲೇ ಇದ್ದಾನೆ ರೂಮ್ ಮಾಡ್ಕೊಂಡು. ನಮ್ಗೆ ರಿಸರ್ವ್ ಬ್ಯಾಂಕ್ ಆಫೀಸರ್ ಗೊತ್ತು, ರಿಸರ್ವ್ ಬ್ಯಾಂಕ್ ಕಮಿಷನರ್ ಗೊತ್ತೇ. ಏನ್ ಮಾತಾಡ್ತೀರಿ? ನಮ್ಮ ಸರ್ಕಾರ ಏನು ಕಡಲೆಕಾಳು ತಿಂತಿದ್ಯಾ? 40 ಲಕ್ಷ ಟ್ರಾನ್ಸಾಕ್ಷನ್ ಅಂದ್ರೆ ಎಷ್ಟು ಗೊತ್ತಾ? ಅವನು ತಿಂಗಳಿಗೆ ಹಬ್ಬ ಅಂತ ಹೇಳ್ದ ಅಂದ್ರೆ ಒಂದು 3.5 ಲಕ್ಷ ಮಾಡಿದ್ದಾನೆ ಟ್ರಾನ್ಸಾಕ್ಷನ್. 3.5 ಲಕ್ಷ ಅಂತ ಹೇಳ್ದಂದ್ರೆ ಒಂದು ದಿನಕ್ಕೆ ಹಬ್ಬ ಅಂದ್ರೆ 12,000 ರೂಪಾಯಿಂದು ಬಿಸ್ನೆಸ್ ಮಾಡಿದಾನೆ. ಪಾನಿಪುರಿ ಅವನು. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಹೋಗುತ್ತೆ ಇನ್ಸ್ಟೆಂಟ್ಲಿ. ಪೆದುಗುಂಡುಗಳು 30,000 ಕೋಟಿದೆ, 50,000 ಕೋಟಿದೆ ಅಕೌಂಟಲ್ಲಿ ಬಿದ್ದಿದೆ, ಇದು ಬಂದ್ಬಿಡುತ್ತೆ. 3 ವರ್ಷದಿಂದ ಹೆಂಡತಿ ಮಕ್ಕಳು ಮನೆ ಬಿಟ್ಬಿಟ್ಟು ಒಬ್ಬ ದೊಡ್ಡ ಪುಣ್ಯಾತ್ಮ 5 ಸ್ಟಾರ್ ಹೋಟ್ಲ್ ಎತ್ಕೊಂಡು ಇವ್ರನ್ನ ಅಂತ ಭೇಟಿ ಮಾಡ್ತಲೇ ಇದ್ದೇನೆ. ಅವಾಗವಾಗ ವರ್ಷಕ್ಕೊಂದ್ಸಲ ನಾನು ಹೇಳ್ತಲೇ ಇದ್ದೇನೆ 10 ವರ್ಷದಿಂದ. ಇದು ಆಗೋ ಮಾತೆಲ್ಲ ಬಿಟ್ಬಿಡಿ. ಅರ್ಧ ಆಗ್ಬಿಟ್ಟಿದೆ. ಗವರ್ನರ್ ಹತ್ರ ಮಾತಾಡ್ಬಿಟ್ಟಿದೀವಿ. ರಿಸರ್ವ್ ಬ್ಯಾಂಕ್ ಗವರ್ನರ್, 3 ಗವರ್ನರ್ಗಳು ಚೇಂಜ್ ಆಗ್ಬಿಟ್ಟವ್ರೆ. ಇವ್ರಿಗೆ ಗೊತ್ತೇ ಇಲ್ಲ. ನಾ ಹೇಳೋದು ಇವ್ರು ಕೇಳಲ್ಲ, ನಾನು ಹೇಳೋದು ಬಿಡಲ್ಲ. ಒಂಟಿ ಗುರು ಇಂಥ ಕೆಲ್ಸಗಳಿಗೆ ಕರ್ಕೊಂಡು ಹೋಗುತ್ತೆ. ಬೇಡ ಮಕ್ಕಳೇ, ತಿನ್ನೋ ಇಷ್ಟು ಪಚಡಿ ಅನ್ನ ಆನಂದವಾಗಿ ಮೈಯೆಲ್ಲ ಕಾಯಿಲೆಗಳು ಇಟ್ಕೊಬಿಟ್ಟಿವಿ. ಒಂದ್ ತಿಂದ್ರೆ ಹೆಚ್ಚು, ಒಂದ್ ತಿಂದ್ರೆ ಕಡಿಮೆ. ನಾನು ಹೇಳ್ತಲೇ ಇದ್ದೀನಿ. ಈ ತರ ಕೆಸಿನೋದಂತೆ, ಇನ್ಯಾವುದೋ ಮನಿ ಡಬಲ್ ಆಗುತ್ತಂತೆ, ಇನ್ನೊಂದಂತೆ. ಬೇಡ ಮಕ್ಕಳೇ, ನಿಮ್ ಕೈ ಮುಗಿತಾನೆ, ನಿಮ್ ಪಾದಕ್ಕೆ ಬೀಳ್ತಾನೆ, ನನ್ನ ಮಾತು ಕೇಳಿ. ಇದೆಲ್ಲ ಒಂಥರ ದೂರದ ಬೆಟ್ಟ ನುಣ್ಣಿಗೆ ಮಕ್ಕಳೇ. ನೆಮ್ಮದಿಯಾಗಿರೋ ಜೀವಕ್ಕೆ ಇದೆಲ್ಲ ಏನಕ್ಕೆ ಬೇಕು? ತೃಪ್ತಿಯಾಗಿ ಬದುಕೋಣ, ನೆಮ್ಮದಿಯಾಗಿ ಬದುಕೋಣ, ಸಂಪತ್ತು ಭರಿತವಾಗಿ ಬದುಕೋಣ. ಇರೋದ್ರಲ್ಲೇ ಸಂಪತ್ತು, ನಾವಿರುವುದೇ ಸಂಪತ್ತು. ನಮ್ಮ ಒಳ್ಳೆ ಮಾತೇ ಸಂಪತ್ತು, ನಮ್ಮ ಒಳ್ಳೆ ಆಲೋಚನೆಯೇ ಸಂಪತ್ತು. ಸಾಕು. ವೃಷಭಂ ಜಾಗೃತ. ಮಿಥುನ ರಾಶಿ. ಚಂದ್ರ ಗುರುಸಾರದಲ್ಲಿದ್ದಾನೆ. ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಡಾಕ್ಟರ್, ನರ್ಸು, ಮೆಡಿಟೇಷನ್, ಯೋಗ ಸೆಂಟರ್, ಕೋಚಿಂಗ್ ಸೆಂಟರ್, ಟ್ರೈನಿಂಗ್ ಸೆಂಟರ್ ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲ ಸಿಂದು ತೊಂದರೆಗಳೇನೂ ಇಲ್ಲ. ಕರ್ಕಾಟಕ ರಾಶಿ ಸ್ವಲ್ಪ ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಒಂಚೂರು ಟೆನ್ಷನ್ ಇದ್ರು ಗುರು ಚೆನ್ನಾಗಿದ್ದಾನೆ. ಗುರು ಸಾರದಲ್ಲಿರೋದ್ರಿಂದ ಒಳ್ಳೆ ಕಾರ್ಯ, ಕೆಲಸ, ಓಡಾಟ, ಸುತ್ತಾಟ, ಯಶಸ್ಸು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಸಿಂಹರಾಶಿ. ಲಾಭಂ, ಶಶಿಮಂಗಳ ಯೋಗ. ಭೂಮಿ, ಮನೆ, ಒಂದು ರೀತಿ ಜಡ್ಜು, ಲಾಯರು, ಡಾಕ್ಟರು, ಸರ್ಜನ್ನು, ರಿಯಲ್ ಎಸ್ಟೇಟು, ಸ್ಟ್ರಕ್ಚರಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, IT ಇಂಜಿನಿಯರ್, ಹಾರ್ಡ್ವೇರ್ ಇಂಜಿನಿಯರ್, ಪ್ಲಾನಿಂಗ್ ಇಂಜಿನಿಯರ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಬಲ. ಕನ್ಯಾ ರಾಶಿ. ಚಂದ್ರ ಗುರುಸಾರದಲ್ಲಿ ವಿಶೇಷವಾಗಿದ್ದು ಗುರು ಭಾಗ್ಯದಲ್ಲಿರೋದ್ರಿಂದ ಭಾಗ್ಯೋದಯದ ದಿನ ವೃತ್ತಿಪರವಾಗಿ ಸಮಾಧಾನದ ಕೆಲಸ. ನೋಡಿ, ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಅವ್ರಿಗೆ ಯಾಕೆ ಹೀಗೆ, ಇವ್ರಿಗೆ ಯಾಕೆ ಹೀಗೆ, ನಮಗ್ ಬೇಡ. ನಾನೇನ್ ಮಾಡಿದ್ದೇನೆ, ಹೌ ಐ ಡೆಲಿವರ್ಡ್, ಇದನ್ನ ನೋಡಿ ಅದ್ಭುತವಾಗಿ ಬದುಕು ಕಟ್ಟುತ್ತೀರಿ. ತುಂಬಾ ಅದ್ಭುತವಾಗಿ ಬದುಕು ಕಟ್ತೀರಿ. ನಮ್ಗೆ ಸುತ್ತಮುತ್ತಲು ಪ್ರಭಾವಗಳು ಜಾಸ್ತಿ. ಕುಜ ಬೇರೆ ವಕ್ರ, ಎಳಿತಾನೆ. ಜಾಗೃತಿ. ಕನ್ಯಾ ರಾಶಿ. ಇನ್ನು ತುಲಾ ರಾಶಿ.
ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ ಚೆನ್ನಾಗಿದೆ. ಎಸ್ಪೆಷಲಿ ಮೆಡಿಸಿನ್ ಲೈನಲ್ಲಿ ಇದ್ದೀರಿ, ಪುಸ್ತಕ ಮಾರಾಟ, ಸ್ಟೇಷನರಿ, ಆಮೇಲೆ ಬಂಗಾರ, ಬೆಳ್ಳಿ, ಮೆಟಲ್ಸು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ನವರತ್ನಗಳಿಗೆ ಸಂಬಂಧಪಟ್ಟಂಥ ಮಾರಾಟ, ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವೃಶ್ಚಿಕ ರಾಶಿ ಚಂದ್ರ ಅಷ್ಟಮ, ಸ್ವಲ್ಪ ಹೊಟ್ಟೆ ನೋವು, ತಲೆನೋವು, ತಲೆಭಾರ, ಮನೆ ಟೆನ್ಷನ್, ಕುಟುಂಬದ ಟೆನ್ಷನ್, ಹಣಕಾಸಿನ ಟೆನ್ಷನ್, ಈ ಥರದ್ದು ಕೆಲವೊಂದಿರತಕ್ಕಂಥ ಒಂದು ದಿನ. ಜಾಗ್ರತೆ. ಬಟ್ ಗುರು ಸಾರದಲ್ಲಿದ್ದು ಗುರು ನೇರವಾಗಿ ನೋಡ್ತಿರೋದ್ರಿಂದ ಆ ಎಲ್ಲ ಒತ್ತಡಗಳಿಂದ ಹೊರಗಡೆ ಬರ್ತೀರಿ. ಧನುಸು ರಾಶಿ ಚಂದ್ರ ಗುರುಸಾರದಲ್ಲಿದ್ದಾನೆ, ಚೆನ್ನಾಗಿದೆ. ನಿಮ್ಮ ಗೈಡೆನ್ಸ್, ನಿಮ್ಮ ದಾರಿ, ನಿಮ್ಮ ಮಾರ್ಗದರ್ಶನದಿಂದ ಬೇರೆಯವ್ರಿಗೆ ಒಳ್ಳೇದಾಗತಕ್ಕಂಥ ವೃತ್ತಿ, ಕೆಲಸ, ವ್ಯವಹಾರ, ಕನ್ಸಲ್ಟೆನ್ಸಿ, ಅದ್ಭುತ ಪ್ರಗತಿ. ಮಕರ ರಾಶಿ ಚಂದ್ರ ಗುರುವಿನ ಸಾರದಲ್ಲಿದ್ದು ಗುರು ಪಂಚಮದಲ್ಲಿರೋದನ್ನ ಮಕ್ಕಳಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಬ್ರ್ಯಾಂಡ್ಗೋಸ್ಕರ ಖರ್ಚು, ಅಧಿಕಾರಕ್ಕೋಸ್ಕರ ಖರ್ಚು, ಹೆಸರಿಗೋಸ್ಕರ ಖರ್ಚು, ಸ್ಥಾನಕ್ಕೋಸ್ಕರ ಖರ್ಚು ಇರತಕ್ಕಂಥ ಒಂದು ದಿನ. ಕುಂಭರಾಶಿ ಚಂದ್ರ ಗುರುಸಾರದಲ್ಲಿದ್ದು ಗುರು ಸುಖಸ್ಥಾನದಲ್ಲಿದ್ದು ದಶಮವನ್ನ ನೋಡ್ತಿರೋದ್ರಿಂದ ವೃತ್ತಿಯಲ್ಲಿ ಒಂದು ಗೌರವ. ಗುರು ಶುಕ್ರನ ಮನೆಯಲ್ಲಿರೋದ್ರಿಂದ ಟೀಚಿಂಗ್, ಪ್ರೀಚಿಂಗ್, ಡಾನ್ಸ್ ಟೀಚಿಂಗ್, ಮ್ಯೂಸಿಕ್ ಟೀಚಿಂಗ್, ಕಲಾ ಟೀಚಿಂಗ್, ಜ್ಯೋತಿಷ್ಯ, ಆಗಮ, ಪೌರೋಹಿತ್ಯ, ಪುಸ್ತಕ, ಬರವಣಿಗೆ, ಲೇಖನ, ಮಾರಾಟ, ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನರಾಶಿ ಚಂದ್ರ ಗುರುವಿನ ಸಾರದಲ್ಲಿದ್ದು ಗುರು ಚಂದ್ರನ ಸಾರದಲ್ಲಿ ಉಚ್ಚಂಗತೆಯ ಪ್ರಭಾವದಲ್ಲಿರೋದ್ರಿಂದ ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ಒಂದು ರಾಸಾಯನಿಕ ಪದಾರ್ಥಗಳು, ಸಾಂಬಾರು ಪದಾರ್ಥಗಳು, ಈ ಜೀರಿಗೆ, ಮೆಣಸು, ಈ ಥರದ್ದೆಲ್ಲ ಇರುತ್ತೆ. ಹಾಲು, ಪನ್ನೀರು, ಚೀಸು ಎಕ್ಸ್ಪೋರ್ಟ್ ಮಾಡೋದು, ಪ್ಯಾಕೇಜಿಂಗ್ ಫುಡ್ಸ್ ಮಾಡೋದು, ವಾಟರ್ ಬಿಸ್ನೆಸ್ಸು, ಕರ್ಡ್ ಬಿಸ್ನೆಸ್ಸು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಜಲಕ್ಕೆ ಸಂಬಂಧಿತ ವೃತ್ತಿ, ಜಲದಲ್ಲಿ ಬೋಟಿಂಗ್, ಫಿಶಿಂಗ್, ಅಂತಹದಕ್ಕೆ ಮತ್ಸ್ಯ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.